ಅಪ್ಪ, ನನ್ನ ಒಂದು ಗಂಡನಿಗೋಸ್ಕರ ಸ್ತೋತ್ರ. ನೀನೇ ಸತ್ಯವಾಗಿದೆಯಾ, ನೀನೇ ಸತ್ಯವಾಗಿದೆಯಾ, ಅದಕ್ಕಾಗಿ ಸ್ತೋತ್ರ. ನೀನೇ ಸತ್ಯವಾಗಿದೆಯಾ. ನಾನು ಯಾವ ಸತ್ಯವನ್ನು ಹೊರಗೆ ಅಪ್ಪ ಹುಡುಕುವ ಅವಶ್ಯಕತೆ ಇಲ್ಲ. ನೀನೇ ಸತ್ಯವಾಗಿದೆ. ಕ್ರಿಸ್ತನು ನನ್ನಲ್ಲಿದ್ದಾನೆ, ನಾವು ಕ್ರಿಸ್ತನಲ್ಲಿದ್ದೇವೆ. ಸತ್ಯದ ಆತ್ಮನು ನಮ್ಮೊಳಗಿದ್ದಾನೆ, ಅದಕ್ಕಾಗಿ ಸ್ತೋತ್ರ. ನೀನು ನಮ್ಮನ್ನು ಎಲ್ಲ ಸತ್ಯದಲ್ಲಿ ನಡೆಸುವ ಆತನಾಗಿದೆಯೇ ಅಪ್ಪ. ಈ ಸಮಯದಲ್ಲಿ ನಾವು ಇಲ್ಲಿ ಇದ್ದೇವೆ ದೇವರೇ, ನಮ್ಮ ಮೂಲಕ ನೀನು ಮಾಡಬೇಕೆಂಬುದಾಗಿದೆಯೋ ಅದಕ್ಕೆ ನೀನು ಸಿದ್ಧಪಡಿಸು. ಹೊಸ ವರ್ಷಕ್ಕೆ ನಮ್ಮನ್ನು ಸಿದ್ಧಪಡಿಸು ಅಪ್ಪ. ಈ ಒಂದು ವರ್ಷವು ಅನೇಕ ಒಂದು ಸವಾಲುಗಳಿದ್ದರೂ ಅನೇಕ ಜಯಗಳು ಉಂಟು, ಅದಕ್ಕಾಗಿ ಸ್ತೋತ್ರ. ನೀನು ಯಾವಾಗಲೂ ಜಯವನ್ನು ಹೊಂದಿಕೊ. ಎಲ್ಲ ಒಂದು ಪರಿಸ್ಥಿತಿಗಳಲ್ಲಿ ನಮ್ಮನ್ನು ನಡೆಸು ಜಯದಲ್ಲಿ ಅಪ್ಪ. ನಾವು ಮಾಡಬೇಕಾದ ಒಂದೇ ಕಾರ್ಯ, ನಮ್ಮ ಕಣ್ಣುಗಳನ್ನು ಎತ್ತಿ ನಿಮ್ಮ ಮುಖವನ್ನು ನೋಡುವುದಕ್ಕೂ ದೇವರೇ, ನೀನು ನಮ್ಮನ್ನು ಎಲ್ಲಿ ನಡೆಸಲು ಬಯಸುತ್ತೀಯೋ ಅಲ್ಲಿ ನಾವು ನಡೆಯಲು ಬಯಸುತ್ತೇವೆ. ಆತ್ಮದಲ್ಲಿ ನಡೆಯುವುದಕ್ಕೆ ನಮ್ಮನ್ನು ಒಪ್ಪಿಸಿಕೊಡುತ್ತೇವೆ ದೇವರೇ, ಯೇಸುವಿನ ನಾಮದಲ್ಲಿ. ಆಮೆನ್. ಹಲ್ಲೆಲೂಯಾ. ಅನೇಕ ವಾರಗಳ ಹಿಂದೆಯೇ ಈ ವಾಕ್ಯ ನನ್ನಲ್ಲಿ ಬರ್ತಾನೇ ಇತ್ತು. ತುಂಬ ಒಂದು ಸುಂದರವಾದದ್ದು. ಯೇಸುವೇ ಹೇಳಿದ್ರು, ಯೋಹಾನ 4:34, ನಾನು ನಿಮಗೆ ಹೇಳುತ್ತೇನೆ, ನಿಮ್ಮ ಕಣ್ಣುಗಳನ್ನು ಎತ್ತಿ ನೋಡಿರಿ, ಕಣ್ಣೆತ್ತಿ ಹೊಲಗಳನ್ನು ನೋಡಿರಿ, ಅವು ಬೆಳ್ಳಗಾಗಿ ಕೊಯ್ಲಿಗೆ ಬಂದವೆಂದು ನಿಮಗೆ ಹೇಳುತ್ತೇನೆ. ಯೇಸು ತನ್ನ ಶಿಷ್ಯರಿಗೂ ಎಲ್ಲ ಜನರಿಗೂ ಹೇಳುತ್ತಾ ಇದ್ದಾರೆ. ನೀವು ಒಂದನ್ನು ಹೇಳುತ್ತಾ ಇದ್ದೀರಾ, ನಾನು ಬೇರೆಯನ್ನು ಹೇಳುತ್ತಾ ಇದ್ದೇನೆ. ಈ ವರ್ಷದಲ್ಲಿ ಏನಾಗುತ್ತೆ, ನಿಮ್ಮ ಒಂದು ಸಾಧಾರಣವಾದ ಒಂದು ಐಡಿಯಾಗಳು, ಯೋಚನೆ, ನೀವು ಯೋಚಿಸುವುದು, ಮಾತನಾಡುವುದು, ಅದು ದೇವರು ಹೇಳುವುದಕ್ಕಿಂತ ವ್ಯತ್ಯಾಸವಾಗಿರುವಂಥದ್ದಾಗಿದೆ. ಈ ವರ್ಷವು ನೀವು ನಿಮ್ಮ ಕಣ್ಣುಗಳನ್ನು ಎತ್ತಿ ನೋಡಬೇಕು. 2026 ಈ ಒಂದು 26 ಎಲ್ಲರಿಗೂ ಆತ್ಮದಲ್ಲಿ ನಡೆಯುವವರೆಗೆ ಇದು ಒಂದು ದೊಡ್ಡ ಸುಗ್ಗಿಯಾಗಿದೆ. ಇದು ಶಾರೀರಿಕವಾಗಿ, ಆತ್ಮಿಕವಾಗಿ, ಮಾನಸಿಕವಾಗಿ ಎಲ್ಲ ಭಾಗದಲ್ಲಿಯೂ ಅದು ಒಂದು ಒಳ್ಳೆಯ ಫಲವನ್ನು ಕೊಡುವ ಒಂದು ವರ್ಷವಾಗಿದೆ. ನಮ್ಮೆಲ್ಲರಿಗೂ ಒಳ್ಳೆಯ ಒಂದು, ನಿಮ್ಮ ಕಣ್ಣುಗಳನ್ನು ಎತ್ತಬೇಕು ನೀವು ಅಷ್ಟೇ. ಈ ಒಂದು ವರ್ಷ ಕಣ್ಣುಗಳನ್ನು ಎತ್ತಿ ನೋಡುವ ಒಂದು ವರ್ಷ. ದೇವರು ಬರೀ ನಮ್ಮನ್ನು ಆಮಂತ್ರಿಸುತ್ತಾ ಇಲ್ಲ, ಆದರೆ ನಮ್ಮನ್ನು ಆತನು ಒತ್ತಡಪಡಿಸುತ್ತಾ ಇದ್ದಾನೆ, ಕಣ್ಣುಗಳನ್ನು ಎತ್ತಿ ನೋಡಬೇಕೆಂಬುದಾಗಿ, ದೇವರ ಒಂದು ದೃಷ್ಟಿಯಿಂದ ನೋಡುವುದಕ್ಕಾಗಿ. ನಿಮ್ಮ ಎಲ್ಲ ಪರಿಸ್ಥಿತಿಯನ್ನು ಈ ಲೋಕದಲ್ಲಿಯೂ ಆತನ ದೃಷ್ಟಿಯಿಂದ ನೀವು ನೋಡುವಂತೆ, ನಿಮ್ಮ ಒಂದು ಸ್ವಂತ ಯೋಚನೆ ಅಥವಾ ದೃಷ್ಟಿಯಿಂದ ಅಲ್ಲ. 2026ರಲ್ಲಿ ಯಾರೆಲ್ಲ ಆತನ ಒಂದು ದೃಷ್ಟಿಯಿಂದ ನೋಡುತ್ತಾರೋ ಎಲ್ಲ ಕಡೆಯೂ ಒಂದು ದೈವಿಕ ಅವಕಾಶವನ್ನು ಅವರು ನೋಡುತ್ತಾರೆ. ದೇವರು ಅನೇಕ ಒಂದು ತೆರೆದ ಬಾಗಿಲನ್ನು ನಿಮ್ಮ ಮುಂದೆ ಇಟ್ಟಿದ್ದಾರೆ. ನೀವು ಅದನ್ನು ನೋಡಬೇಕು, ದೇವರ ದೃಷ್ಟಿಯಲ್ಲಿ ನೀವು ನೋಡಬೇಕು, ನಿಮ್ಮ ಸ್ವಂತ ಇದರಿಂದ ಅಲ್ಲ. ಯಾರು ತಮ್ಮ ಒಂದು ಮನಸ್ಸಿನಲ್ಲಿ ಅವರು ಇದ್ದಾರೋ ಅವರು ದೊಡ್ಡ ಒಂದು ನಷ್ಟವನ್ನು ಅವರು ಅನುಭವಿಸುತ್ತಾರೆ. ಇನ್ನೂ 4 ತಿಂಗಳಿದೆ ಆ ಕೊಯ್ಲಿಗೆ ಎಂಬುದಾಗಿ ನೀವು ಯೋಚಿಸುವುದಾದರೆ, ಅವರು ದೇವರ ಒಂದು ಸವಾಲುಗಳನ್ನು ಅವರು ಕಳೆದು ಅವರು ಸಾಧಾರಣವಾದ ಜೀವಿತದಲ್ಲಿ ಕಷ್ಟಪಟ್ಟು ಅವರ ಕುಟುಂಬವನ್ನು ನಡೆಸುವುದಕ್ಕೆ ಹಣ ಮಾಡುವುದೇ ಅವರಿಗೆ ಕಷ್ಟವಾಗಿ ಮಾರ್ಪಡುವಂಥದ್ದಾಗಿದೆ. ನಿಮ್ಮ ಕಣ್ಣುಗಳನ್ನು ಎತ್ತಿ ನೋಡಿ, ಈಗ ನೋಡುವ ಒಂದು ಸಮಯ. 2026ರಲ್ಲಿ ಯಾರೆಲ್ಲ ಕಣ್ಣುಗಳನ್ನು ಎತ್ತಿ ನೋಡುತ್ತಾರೋ ಅವರು ಅನೇಕ ಒಂದು ಆಶ್ಚರ್ಯಪಡುವವರಾಗಿದ್ದಾರೆ. ತೆರೆಯಲ್ಪಟ್ಟ ಬಾಗಿಲುಗಳಿಂದ ಅವರು ಈ ಒಂದು ಲೌಕಿಕವಾಗಿಯೂ ಮತ್ತು ಆತ್ಮಿಕ ಒಂದು ಜೀವಿತದಲ್ಲಿಯೂ ಒಂದು ಸರ್ಪ್ರೈಸ್ಗಳನ್ನು, ಆಶ್ಚರ್ಯಗಳನ್ನು ದೇವರಿಟ್ಟಿದ್ದಾರೆ.
ಈ ಲೋಕದಲ್ಲಿ ಆತ್ಮಿಕವಾದ ಒಂದು ಕಾರ್ಯದಲ್ಲಿ ಸಹ ಮತ್ತು ಈ ಲೋಕದಲ್ಲಿ ನೀವು ಕೆಲಸ ಮಾಡುತ್ತಾ ಇರುವುದಾದರೆ ಅಲ್ಲೂ ನೀವು ಆಶೀರ್ವಾದವನ್ನು ನೀವು ನೋಡುತ್ತೀರಾ. ಆದರೆ ಒಂದೇ ಕಾರ್ಯ ನೀವು ಮಾಡಬೇಕಾಗಿರುವುದು ನಿಮ್ಮ ಕಣ್ಣುಗಳಲ್ಲಿ ಎತ್ತಿ ನೀವು ನೋಡಬೇಕು. 2026ರಲ್ಲಿ ದೇವರ ದೃಷ್ಟಿಗೂ ಮನುಷ್ಯನ ದೃಷ್ಟಿಗೂ ಇರುವ ವ್ಯತ್ಯಾಸ ಏನು ಅಂದರೆ ಅದು ಇನ್ನೂ ಒಂದು ಬಲವಾಗಿ ಮಾರ್ಪಡುವಂಥದ್ದಾಗಿದೆ. ಸಭೆಗಳಲ್ಲಿ ಒಂದು ಬೇರ್ಪಾಡು ಉಂಟಾಗುವಂಥದ್ದಾಗಿದೆ. ದೇವರನ್ನು ನಮ್ಮ ವಿಧೇಯತೆ ತೋರಿಸುವುದೇ ಇಲ್ಲ ಮನುಷ್ಯನಿಗೆ ಎಂಬುದಾಗಿ ನೋಡಿ. ಆ ಒಂದು ವ್ಯತ್ಯಾಸವು ಎಲ್ಲರ ಕಣ್ಣಿಗೆ ಕಾಣುವಂತೆ ಇರುವಂಥದ್ದಾಗಿದೆ. ಸ್ವಲ್ಪ ಜನರು ಕಣ್ಣೆತ್ತಿ ಅವರು ನೋಡುವವರಾಗಿದ್ದಾರೆ, ಸ್ವಲ್ಪ ಜನರು ಇನ್ನೂ 4 ತಿಂಗಳಿದೆ ಎಂಬುದಾಗಿ ಇರುವವರಾಗಿರುತ್ತಾರೆ. ಇದರಲ್ಲಿಯೇ ಒಂದು ಬೇರ್ಪಾಡು ಉಂಟಾಗುವಂಥದ್ದಾಗಿದೆ. ನೀವು ಆತ್ಮದಲ್ಲಿ ನಡೆಯುವವರಾಗಿರಬೇಕು. ಕ್ರಿಸ್ತರ ಒಂದು ನಾಯಕನು, ಆತನು ಈ ಲೋಕದಲ್ಲಿಯೇ ಪ್ರಸಿದ್ಧ ಹೊಂದುವವರಾಗಿದ್ದಾನೆ. ಆತನು ತುಂಬ ಒಂದು ಅನಾಹುತವಾದ ದೇವರನ್ನು ನಂಬುವವರಾಗಿ ಅವರು ಈ ರೀತಿಯಾಗಿ ಆ ಒಂದು ಅಂಡರ್ಗ್ರೌಂಡ್ ಡೇಂಜರ್ಗಳನ್ನು ಅವರು ಕಂಡು ಹಿಡಿಯುತ್ತಾರೆ. ಅವರು ಯಾರೆಲ್ಲ ಅವರು ಎಚ್ಚರಿಕೆಯಾಗಿರುತ್ತಾರೋ ಅವರು ದೇವರ ಪ್ರಾಣದ ಒಂದು ಆತ್ಮ ಭಾರದಲ್ಲಿ ತುಂಬಿರುತ್ತಾರೆ. ನೋಡಿ, ಎಲ್ಲರೂ ಒಂದು ಪ್ರಸಿದ್ಧವಾದ ಒಬ್ಬ ಆತ್ಮಿಕ ನಾಯಕನು, ಆತನು ದೇವರ ಮೊದಲ ಪ್ರೀತಿಯನ್ನು ಆತನು ಆರಿಸುವಾತನಾಗಿದ್ದಾನೆ. ಜನರು ಬಹಳ ಗಲಿಬಿಲಿಯಾಗಿರುತ್ತಾರೆ, ಅವರು ಸೈತಾನ ಹಿಡಿದವರಾಗಿರುತ್ತಾರೆ. ಎಲ್ಲ ಅವರ ಸುತ್ತಮುತ್ತಲಿರುವ ಆ ಗಲಿಬಿಲಿಯಿಂದ AI ಹೆಚ್ಚಾಗಿ ಮೀಡಿಯಾ ಮತ್ತು ದಿನಚರಿಯ ಜೀವಿತದ ಮೇಲೆ ಅದು ಅಧಿಕಾರ ನಡೆಸುವ ಕಾರಣದಿಂದಾಗಿ ಜನರಲ್ಲಿ ಗಲಿಬಿಲಿ ಹೆಚ್ಚಾಗುವಂಥದ್ದಾಗಿದೆ. ರಲ್ಲಿ ದೇವರ ಒಂದು ಹೃದಯದ ಒಂದು ವೇದನೆ ಏನು ಅಂದರೆ ಜನರೆಲ್ಲ ರಕ್ಷಿಸಲ್ಪಡಬೇಕು. ಆ ಒಂದು ಜನರೆಲ್ಲರೂ ವಿಶ್ವಾಸಿಗಳು, ಅವರು ತಮ್ಮ ಒಂದು ವಿಶ್ರಾಂತಿಕರವಾದ ಒಂದು ವಲಯದಿಂದ ಹೊರಗೆ ಬರುವವರಾಗಿರುತ್ತಾರೆ. ಅವರು ಹೊರಗೆ ಅವರ ಒಂದು ಕಂಫರ್ಟ್ ಝೋನಿಂದ ಹೊರಗೆ ತೆಗೆದು ಹಾಕಲ್ಪಟ್ಟು ಅವರು ಆ ಒಂದು ದೇವರ ಒಂದು ಭಾರದಿಂದ ತುಂಬಿಸಲ್ಪಡುತ್ತಾರೆ. ಆ ಒಂದು ಆತ್ಮ ಭಾರದಿಂದ, ದೇವರ ಭಾರ ಜನರೆಲ್ಲ ತುಂಬಿಸಲ್ಪಡುವಂಥದ್ದಾಗಿದೆ. ಒಂದು ಸಾಧಾರಣವಾದ ಕ್ರೈಸ್ತರ ಜೀವನವಲ್ಲ, ಅನೇಕ ವಿಶ್ವಾಸಿಗಳಲ್ಲಿ ಆ ಭಾರ ಬರುವಂಥದ್ದಾಗಿದೆ. 2026 ಆತ್ಮಿಕ ಯುದ್ಧ, ಆ ಒಂದು ಆತ್ಮಗಳಿಗೋಸ್ಕರ ಅನೇಕ ಒಂದು ಜಾಗದಲ್ಲಿ ಅದಕ್ಕೆ ಬರುವಂಥದ್ದಾಗಿದೆ. ಸೈತಾನನ ಶಕ್ತಿಗಳು ಅನೇಕ ಜನರ ಒಳಗೆ ಬರುವಾತನಾಗಿದ್ದಾನೆ. ಅದು ಈ ಒಂದು ಮನುಷ್ಯರಲ್ಲಿ ಈ ಒಂದು ಅಂಡರ್ಗ್ರೌಂಡ್ ಏರಿಯಾಗಳಿಂದ ಅದು ಬರುವಾತನಾಗಿದ್ದಾನೆ. ಆತನು ನಿಧಾನವಾಗಿ ಎಲ್ಲ ಭಾಗದಲ್ಲಿಯೂ ಬಂದು ಆ ಒಂದು ಸಮಾಜದಲ್ಲಿಯೂ ಜೀವನದಲ್ಲಿಯೂ ಅದು ಪ್ರತಿಯೊಬ್ಬರ ಜೀವನದಲ್ಲಿ ನೇರವಾಗಿ ಬರುವಾತನಾಗಿದ್ದಾನೆ. ನೋಡಿ, ಭಯದ ಒಂದು ಯುದ್ಧ, ಆ ಒಂದು ಆತ್ಮಗಳಿಗೋಸ್ಕರ 2026 ಆತ್ಮಗಳನ್ನು ಜಯಿಸುವುದು ಬಹಳ ಸುಲಭ ಮತ್ತು ಕಷ್ಟವೂ ಸಹ. ಆತ್ಮಿಕ ಯುದ್ಧವನ್ನು ಅರ್ಥ ಮಾಡಿಕೊಳ್ಳುವವರಿಗೆ ಆತ್ಮಿಕ ಒಂದು ಆಯುಧಗಳನ್ನು, ಆ ಪ್ರಾರ್ಥನೆ, ಆ ವಿಜ್ಞಾಪನೆ, ಉಪವಾಸವನ್ನು ಉಪಯೋಗಿಸುವಾಗ ಆತ್ಮಗಳನ್ನು ಜಯಿಸುವುದು ಬಹಳ ಸುಲಭ. ಆದರೆ ಯಾರು ಸುವಾರ್ತೆಯನ್ನು ಮಾಡುವಂತೆಯೇ ಮಾಡ್ತಾರೋ, ನಿಮ್ಮ ಒಂದು ಪ್ರೋಗ್ರಾಮ್ಗಳನ್ನು ಇಟ್ಟುಕೊಡುವುದು, ನೀವು ಯಾವ ರೀತಿ ನೀವು ಮಾಡ್ತಾಯಿದ್ರೋ ಅದನ್ನೇ ಮಾಡಿದ್ರೆ ಆತ್ಮನ ನಡೆಸುವಿಕೆ ಇಲ್ಲದೆ ಅದು ತುಂಬ ಕಠಿಣವಾಗಿ ಮಾರ್ಪಡುವಂಥದ್ದಾಗಿದೆ. ಆತ್ಮಗಳನ್ನು ಜಯಿಸುವುದು ಆತ್ಮಿಕ ಯುದ್ಧದಿಂದಲೇ. 2026ರಲ್ಲಿ ಆತ್ಮಗಳಿಗೋಸ್ಕರ ಆ ಒಂದು ಇರುವ ಒಂದು ಯುದ್ಧವು ಆತ್ಮಿಕ ಒಂದು ಬಿಡುಗಡೆ, ಅದು ಒಳ್ಳೆಯ ವಿಶ್ವಾಸಿಗಳನ್ನು ಉಂಟು ಮಾಡುವಂಥದ್ದಾಗಿದೆ. ಆತ್ಮದಲ್ಲಿ ನೀವು ಅವರಿಗೋಸ್ಕರ ಯುದ್ಧ ಮಾಡುವಾಗ ರಕ್ಷಣೆಯು, ಅವರಿಗೆ ಉಂಟಾಗುವ ರಕ್ಷಣೆಯು ಬಹಳ ಆಳವಾಗಿಯೂ ಅವರು ಬೆಂಕಿಯಾಗಿ ಪ್ರಾರಂಭದಿಂದಲೇ ಇರುವವರಾಗಿರುತ್ತಾರೆ. 2026ರಲ್ಲಿ ಹಳೆಯ ವಿಶ್ವಾಸಿಗಳು ಅವರು ಈ ರೀತಿಯಾಗಿ ಎಡವಿ ಬೀಳುವವರಾಗಿರುತ್ತಾರೆ.
ಹೊಸ ಹುಟ್ಟಿದ ಒಂದು ವಿಶ್ವಾಸಿಗಳು ಅವರು ಬೆಳಕಿನಂತೆ ವೇಗವಾಗಿರುತ್ತಾರೆ. ಪವಿತ್ರ ಆತ್ಮನ ಒಂದು ದಾಹದಿಂದ ದೇವರ ವಾಕ್ಯಕ್ಕೋಸ್ಕರ, ದೇವರ ಪ್ರಸನ್ನತೆಗೋಸ್ಕರ ದಾಹವುಳ್ಳವರಾಗಿರುತ್ತಾರೆ. ಜನರು ಹೊಸ ವಿಶ್ವಾಸಿಗಳು ಬಹಳ ಬೇಗನೆ ತಮ್ಮ ಕರುವಿಕೆಯಲ್ಲಿ ಬೆಳೆಯುವವರಾಗಿದ್ದಾರೆ. ನಾವು ಬಹಳ ಎಚ್ಚರಿಕೆಯಾಗಿ ಇರಬೇಕು. ನಾವು ಬಿಡಲ್ಪಡದೇ ಇರುವಂತೆ 2026ರಲ್ಲಿ ಅನೇಕ ಜನರು ಅವರ ಕನಸುಗಳಿಂದ, ದೇವರ ದರ್ಶನದಿಂದ ಅವರು ರಕ್ಷಿಸಲ್ಪಡುತ್ತಾರೆ. ವಿಶ್ವಾಸಿಗಳಿಂದ ಅವರು ಸ್ವಲ್ಪ ಮುಟ್ಟಲ್ಪಡುತ್ತಾರೆ ಅಷ್ಟೇ. ಆದರೆ ಪರಿಶುದ್ಧಾತ್ಮನು ಆ ಒಂದು ಸ್ವಲ್ಪ ಇದರಲ್ಲಿ ಅವರಲ್ಲಿ ಬಂದು ಆ ಒಂದು ದರ್ಶನಗಳ ಮೂಲಕ ದೇವರು ಅವರನ್ನು ಮುಟ್ಟುವವರಾಗಿದ್ದಾರೆ. ಅವರು ಮೀಡಿಯಾದ ಮೂಲಕ ಅವರು ಏನೋ ಒಂದು ಅಲ್ಲಿ ಇಲ್ಲಿ ಸುವಾರ್ತೆಗಳನ್ನು ಕೇಳಿರ್ತಾರೆ, ಆದರೆ ಅದು ಅವರನ್ನು ಬದಲಾವಣೆಯಲ್ಲಿ ನಡೆಸುವಂಥದ್ದಾಗಿದೆ. ನೀವು ಅವರು ತಣ್ಣಗಾಗುವುದಿಲ್ಲ, ಭಯ ಪಡುವುದಿಲ್ಲ, ಅವರು ಬಚ್ಚಿಡುವುದಿಲ್ಲ, ಅವರು ನಾಚಿಕೆ ಪಡುವುದಿಲ್ಲ. ಒಂದು ಚಿಕ್ಕ ಒಂದು ಸುವಾರ್ತೆಯ ಒಂದು ಚಿಕ್ಕ ಬೀಜವು ಅದು ಪವಿತ್ರಾತ್ಮನ ಅದನ್ನು ಉಪಯೋಗಿಸಿ ಅವರನ್ನು ಬೆಂಕಿಯಾಗಿ ಬದಲಾಯಿಸುವಾತನಾಗಿದ್ದಾನೆ. 2026ರಲ್ಲಿ ಸಭೆಯು ಅದು ಜನರನ್ನು ಸ್ವೀಕರಿಸಿ ಜನರನ್ನು ಆ ಶಿಷ್ಯತ್ವದಲ್ಲಿ ನಡೆಸಬೇಕು. ತಕ್ಷಣವಾಗಿ ಜನರು ಬರುತ್ತಾರೆ, ಅವರು ದೇವರಿಂದ ಮುಟ್ಟಲ್ಪಟ್ಟಿರುತ್ತಾರೆ. ಅನೇಕ ಬಾರಿ ಜನರಿಗೆ ಗೊತ್ತಿಲ್ಲ ಸಭೆಗೆ ಯಾವ ರೀತಿ ಅವರನ್ನು ತಯಾರು ಮಾಡಬೇಕೆಂಬುದಾಗಿ ನಾವು ಸಿದ್ಧರಾಗಿರಬೇಕು. ಅಲ್ಲಿ ತುಂಬ ಒಂದು ದೇವರಿಂದ ಮುಟ್ಟಲ್ಪಟ್ಟ ಜನರು ಬರುವವರಾಗಿದ್ದಾರೆ. ಅವರಿಗೋಸ್ಕರ ನೀವು ಸಿದ್ಧರಾಗಿರಬೇಕು. ನಿಮ್ಮ ಹೃದಯವನ್ನು ತೆಗೆದು ಅವರನ್ನು ಸ್ವೀಕರಿಸಿ ಅವರನ್ನು ನೀವು ಶಿಷ್ಯತ್ವದಲ್ಲಿ ನಡೆಸಬೇಕು. ಅವರು ಕುಳಿತುಕೊಂಡು ನಾನು ಬರಿತಾ ಇರಬೇಕು. ಯಾರೋ ಹೇಳುವ ರೀತಿಯಲ್ಲಿತ್ತು ನನಗೆ 2026ರಲ್ಲಿ ದ್ವೇಷ ಕ್ರಿಸ್ತರಿಗೆ ಮತ್ತು ಕ್ರಿಸ್ತತ್ವಕ್ಕೆ ಅದು ರಾಕೆಟ್ ರೀತಿಯಲ್ಲಿ ಎಲ್ಲ ಕಡೆಯೂ ಹೋಗುವಂಥದ್ದಾಗಿದೆ. ಮೀಡಿಯಾ ಮೂಲಕ, ಆ ಸೋಷಲ್ ಮೀಡಿಯಾ ಮೂಲಕ ತಪ್ಪಾದ ಒಂದು ಸುದ್ದಿಗಳನ್ನು ಅವರು ಸೋಷಲ್ ಮೀಡಿಯಾದಲ್ಲಿ ಕ್ರಿಸ್ತರ ವಿರೋಧವಾಗಿ ಅವರ ಮೇಲೆ ದ್ವೇಷವನ್ನು ಉಂಟು ಮಾಡುವಂತೆ ಅದು ಬರುವಂಥದ್ದಾಗಿದೆ. ಇದು ಲೋಕದ ವಿಶ್ವದ ಎಲ್ಲ ಕಡೆಯೂ ನಡೆಯುವಂಥದ್ದಾಗಿದೆ, ಇಲ್ಲಿ ಮಾತ್ರ ಅಲ್ಲ. ಇಪ್ಪತ್ತಾರರಲ್ಲಿ ಅನೇಕ ಭಾಗದಲ್ಲಿ ಕ್ರಿಸ್ತರ ಒಂದು ಒಂದು ಶತಮಾನದಿಂದ ಜೀವಿಸಿದ ರೀತಿಯಲ್ಲಿ ಈಗ ಜೀವಿಸುವುದು ಸಾಧ್ಯವಿಲ್ಲ. ಇನ್ನೂ ಹಂಗೆ ಜೀವಿಸುವ ಸಾಧ್ಯತೆಯೇ ಇಲ್ಲ. ಆ ರೀತಿಯಾಗಿ ಸಾಂಪ್ರದಾಯಿಕವಾಗಿ ಬಂದ ಆ ಕ್ರೈಸ್ತರ ಜೀವಿತವನ್ನು ಜೀವಿಸುವುದು ಸಾಧ್ಯವಿಲ್ಲ. ಆದರೆ ಈಗಾಗಲೇ ಅದು ನಡೀತಾ ಇದೆಯಲ್ಲ, ಸಭೆಗಳೆಲ್ಲ ಮುಚ್ಚಲ್ಪಡ್ತಾ ಇದೆ. ಈ ರೀತಿಯಾಗಿ ಒಂದು ಮೊದಲ ಎಷ್ಟೋ ದಶಮಾಂಶಗಳಿಂದ ನಡೆದುಕೊಂಡು ಬಂದ ರೀತಿಯಲ್ಲಿ ಈಗ ನಡೆಯಲಾಗುವುದಿಲ್ಲ. ನಾವು ಆತ್ಮದಲ್ಲಿ ನಡೆಸಿಕೊಳ್ಳಲ್ಪಟ್ಟು ಪರಿಶುದ್ಧಾತ್ಮನ ಮೂಲಕ ಆ ಒಂದು ದೇವರ ಯೇಸುವಿನ ಜೀವಿತದಂತೆ, ಅಪೊಸ್ತಲ ಕೃತ್ಯದಂತೆ ನಡೆಯುವ ಒಂದು ಜೀವನವಾಗಿರುತ್ತೆ. ಆಗಿರುವಾಗಲೇ ಅದು ಹೆಚ್ಚಾದ ಫಲವನ್ನು ಕೊಡುವಂತರಾಗಿರುತ್ತೆ. ನಾವು ಕೆಟ್ಟದ್ದು ನಡೀತಾ ಇದೆ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ನೋಡಿ, ಸಭೆಗಳು ಮುಚ್ಚಲ್ಪಡ್ತಾ ಇದೆ, ಎಲ್ಲ ಕಡೆಯೂ ಆ ಒಂದು ಉಪದ್ರವಗಳು. ಆದರೆ ನಿಜವಾದ ಕ್ರೈಸ್ತತ್ವ ಎದ್ದೇಳುವುದಕ್ಕೋಸ್ಕರ ಇನ್ನೂ ಒಂದು ಸಂಪ್ರದಾಯದ ಒಂದು ಸಂಡೇ ಸರ್ವಿಸ್ ಅಲ್ಲ. ನೋಡಿ, ಆ ಒಂದು ವಾರಗಳಲ್ಲಿ ಯೇಸು ನಡೆದ ರೀತಿಯಲ್ಲಿ ಒಳ್ಳೆಯದನ್ನು ಮಾಡುತ್ತಾ ಎಲ್ಲರೂ ಸೈತಾನಿಂದ ಬಂಧಿಸಲ್ಪಟ್ಟವರನ್ನು ಬಿಡುಗಡೆಗೊಳಿಸುತ್ತಾ ಮದುವೆಗಳಿಗೆ ಹೋಗುವುದು, ಮರಣದ ಮನೆಗೆ ಹೋಗುವುದು, ಆ ಒಂದು ಸಮಾಧಿಗಳಿಗೆ ಹೋಗಿ ಅದ್ಭುತಗಳನ್ನು ಮಾಡುವುದು, ಈ ರೀತಿಯ ಕ್ರೈಸ್ತತ್ವ ಬರುವಂಥದ್ದಾಗಿದೆ. ಅವರು ಎಷ್ಟು ದಬ್ಬಲ್ಪಟ್ಟರೋ ಅಷ್ಟು ಹೆಚ್ಚಾದರು ಎಂಬುದಾಗಿ ನಾವು ನೋಡುತ್ತೇವೆ. ನೋಡಿ, 2026ರಲ್ಲಿ ತುಂಬ ವರ್ಷದಿಂದ ಕ್ರೈಸ್ತರಾಗಿರುವವರು ತಣ್ಣಗಾಗುತ್ತಾರೆ. ನೋಡಿ, ವಿಶ್ವಾಸಿಗಳು ಮತ್ತೊಬ್ಬ ವಿಶ್ವಾಸಿಗಳನ್ನು ಅವರು ನಡೆಸುವವರಾಗಿದ್ದಾವೆ. ಮತ್ತಾಯ 21:22 ಅವರನ್ನು ಮರಣದಲ್ಲಿಯೂ ಸಹ ತಂದೆ ತಾಯಿಗಳು ಮತ್ತು ಮಕ್ಕಳ ಮಧ್ಯದಲ್ಲಿ ಅದು ನಡೆಯುವಂಥದ್ದಾಗಿದೆ. ಈ ಒಂದು ಫೈನಾನ್ಸ್ ಮಾರ್ಕೆಟ್ ಅದು ಈ ಲೋಕದ ಒಂದು ನಿಯಮದಲ್ಲಿ ನಂಬಿಕೆ ಇಟ್ಟವರು ಆ ಒಂದು ಹಣಕಾಸು ಹೆಚ್ಚುವಂಥದ್ದಾಗಿದೆ, ಕಡಿಮೆ ಆಗುವಂಥದ್ದಾಗಿದೆ. ತಾಸುಗಳಲ್ಲಿಯೇ ಆ ಮಾರ್ಕೆಟ್ಗಳಲ್ಲಿ ಮೇಲೆ ಕೆಳಗೆ ಏನೇನೆಲ್ಲ ಬರುತ್ತೋ, ಸಿಲ್ವರು, ಗೋಲ್ಡು, ಬೆಳ್ಳಿ, ಬಂಗಾರ, ಇದೆಲ್ಲವೂ ಆ ಟ್ರೇಡ್ ಮಾಡುವವರು ಬೇಗನೆ ಮೇಲೆ ಕೆಳಗೆ ತಾಸುಗಳಲ್ಲಿ ಉಂಟಾಗುವಂಥದ್ದಾಗಿದೆ. ಆ ರೀತಿಯಾಗಿ ನಡೆಯುವಂಥದ್ದಾಗಿದೆ. ಜನರೆಲ್ಲ ಗಲಿಬಿಲಿಯಾಗಿಯೂ ಭಯದಲ್ಲಿಯೂ ಈ ಲೋಕದ ಎಲ್ಲ ಕಡೆಯೂ ನಡೆಯುವಂಥರಾಗಿದ್ದಾರೆ.
ನೋಡಿ, ಮಾರ್ಕೆಟ್ ಮೇಲೆ ಇರುವವರು ಅವರು ಒತ್ತಡದಲ್ಲಿ ಹೋಗುವವರಾಗಿದ್ದಾರೆ. ಅವರಿಗೆ ನಿದ್ದೆ ಬರಲ್ಲ. ಅಯ್ಯೋ ಏನಾಗುವುದು, ಅಯ್ಯಯ್ಯೋ ನಾನೆಲ್ಲ ಕಳೆದುಕೊಳ್ತೀನೋ ಎಂಬ ಒಂದು ಭಯದಿಂದ ಈ ಲೋಕದ ಎಲ್ಲ ಒಂದು ಮಾರ್ಕೆಟ್, ಫೈನಾನ್ಸ್ ಮಾರ್ಕೆಟಲ್ಲಿ ಒಂದು ಸ್ಟೆಬಿಲಿಟಿ, ಸ್ಥಿರತೆ ಇರುವುದಿಲ್ಲ. ನೋಡಿ, ಅನೇಕ ಒಂದು ಪ್ರವಾದನೆಗಳು 2026ರಲ್ಲಿ ಎಂಬುದಾಗಿ ನಾನು ಹೇಳ್ತೀನಿ. ಅಂದರೆ ಅದು ಶುರುವಾಗಿ ಅದು ನಡೆಯುವಂಥದ್ದಾಗಿದೆ. ಚಿಕ್ಕದಾಗಿ ಪ್ರಾರಂಭವಾಗಿ 2-3 ವರ್ಷಗಳಲ್ಲಿ ಅದು ಹೆಚ್ಚಾಗಿ ನಡೆಯುವಂಥದ್ದಾಗಿದೆ. ಅನೇಕ ಒಂದು ಪೇಮೆಂಟ್ ಸಿಸ್ಟಮ್ಗಳು ಬರುತ್ತೆ, ಅದು ಸ್ವಲ್ಪ ದಿನಗಳಿಗೆ ನಡೆಯುತ್ತೆ. ಅವರು ಹೆಂಗೆ ಆ ಒಂದು ಬೀಸ್ಟ್, ಆ ಒಂದು ಪ್ರಕಟಣೆ 13:11-18ರಲ್ಲಿ ಬರೆಯಲ್ಪಟ್ಟ ರೀತಿಯಲ್ಲಿ ಮಾರ್ಕೆಟ್ನಲ್ಲಿ ಯಾವುದನ್ನು ಕೊಂಡುಕೊಳ್ಳಲಾಗುವುದಿಲ್ಲ, ಅದನ್ನು ಮಾರಲಾಗುವುದಿಲ್ಲ ಎಂಬ ಆ ಒಂದು ಕಾರ್ಯಗಳು ಬರುವಂಥದ್ದಾಗಿದೆ. ಇದು ಒಂದು ಕ್ರೈಸ್ತ ವಿರೋಧಿಗೆ ಸಿದ್ಧತೆಯ ಒಂದು ವರ್ಷವಾಗಿರುತ್ತೆ. ಆಹಾರದ ಮತ್ತು ಜೀವನದ ಒಂದು ಬೆಲೆಗಳು, ಇನ್ಶೂರೆನ್ಸ್ ಆಗಲಿ, ಪೆಟ್ರೋಲು, ಇಲ್ಲ ಮನೆಯ ಒಂದು ಬಾಡಿಗೆ, ಜೀವನಕ್ಕೆ ಬೇಕಾದ ಎಲ್ಲ ಕಾರ್ಯಗಳು, ಅದು ಪರಿಶುದ್ಧಾತ್ಮನು ಇಲ್ಲಿ ಹೇಳಿದರು, ನಾನು ಬರೆದಿಲ್ಲ. ನಮ್ಮ ಜೀವಿತಕ್ಕೆ ಅವಶ್ಯಕತೆ ಇಲ್ಲದೇ ಇರುವ ಕಾರ್ಯಗಳು, ಎಲೆಕ್ಟ್ರಾನಿಕ್ಸ್ ಆಗಲಿ, ಆ ಒಂದು ಯಾವುದರಿಂದ ನಾವು ಆಟ ಆಡಲು ಬಯಸುತ್ತೇವೋ ಅದೆಲ್ಲ ಒಂದು ಬಹಳವಾಗಿ ಉಪಯೋಗ ಇಲ್ಲದೇ ಇರುವ ಕಾರ್ಯಗಳು, ಅದು ಬಹಳ ಕಮ್ಮಿ ಒಂದು ಬೆಲೆಯಲ್ಲಿರುವಂಥದ್ದಾಗಿದೆ. ಆದರೆ ಬಹಳ ಪ್ರಾಮುಖ್ಯವಾದ ಮನೆಯಾಗಲಿ ಅಥವಾ ಆಹಾರವಾಗಲಿ, ಇನ್ಶೂರೆನ್ಸ್, ಜರ್ಮನಿಯಲ್ಲೆಲ್ಲ ಇನ್ಶೂರೆನ್ಸ್ ಇಲ್ಲದೆ ನೀವು ಜೀವಿಸಲು ಸಾಧ್ಯವಿಲ್ಲ. ಅದೆಲ್ಲವೂ ಹೆಚ್ಚಾದ ಬೆಲೆಯಲ್ಲಿ, ಅದು ಕಾರ್ ಇನ್ಶೂರೆನ್ಸ್ ಆಗಲಿ, ಅದೆಲ್ಲವೂ ಹೆಚ್ಚಾದ ಬೆಲೆಗಳನ್ನು ಕಟ್ಟುವಂತಾಗಿರುತ್ತೆ. ಅದರಿಂದ ಜೀವನವು ಬಹಳ ಕಷ್ಟವಾಗಿ ಮಾರ್ಪಡುವಂಥದ್ದಾಗಿದೆ. ಆದರೆ ಬೇಡದೇ ಇರುವ ಕಾರ್ಯಗಳಿಗೆ ಬೆಲೆ ಕಮ್ಮಿ ಆಗಿರುತ್ತೆ, ಬಹಳ ಬೇಗವಾಗಿ ಅದರ ಬೆಲೆ ಹೆಚ್ಚಾಗುವಂಥದ್ದಾಗಿದೆ. ಅನೇಕರನ್ನು ಆ ಒಂದು ಬಡತನದಲ್ಲಿಯೂ ಮತ್ತು ಮನೆ ಇಲ್ಲದೇ ಆಗಿ ಮಾರ್ಪಡಿಸುವಂಥದ್ದಾಗಿದೆ, ಅಥವಾ ಅನೇಕ ತಪ್ಪಾದ ಕಾರ್ಯಗಳನ್ನು ಮಾಡುವುದಕ್ಕೆ ಜನರನ್ನು ನಡೆಸುವಂಥದ್ದಾಗಿದೆ. ಅದು ನೀವು ದೇವರೊಂದಿಗೆ ನಡೆಯುವುದರ ಮೇಲೆ ಅದು ಅವಲಂಬಿಸಿದೆ. ಎಷ್ಟು ಪ್ರಾರ್ಥನೆ ಪ್ರತಿ ದೇಶಕ್ಕೋಸ್ಕರ ಮಾಡಲ್ಪಡುತ್ತೋ ಇದರ ಮೇಲೆ ಅವಲಂಬಿಸಿದೆ. ನೋಡಿ, ಆ ಒಂದು ವಿದೇಶಗಳಲ್ಲಿ, ಯುರೋಪ್ ದೇಶದಲ್ಲಿ ವಿಶೇಷವಾಗಿ ಅಧಿಕವಾದ ಪ್ರಾರ್ಥನೆ ಇಲ್ಲ. ಎಲ್ಲ ರಾಜಕಾರಣಿಗಳು ಎಲ್ಲವೂ ಅಲ್ಲಿ ಗಲಿಬಿಲಿಯಾಗಿದೆ. ಎಲ್ಲ ಒಂದು ಅಮೇರಿಕಾದಲ್ಲಿಯೂ ಸಹ ದೇವರು ಇಲ್ಲದೇ ಇರುವ ಪ್ರಜ್ಞೆಯಲ್ಲಿ ಜನರಿದ್ದಾರೆ. ನೋಡಿ, ಎಲ್ಲೆಲ್ಲ ಪ್ರಾರ್ಥನೆ ಮಾಡುತ್ತಾರೋ ಆ ದೇಶಗಳು ಆಶೀರ್ವದಿಸಲ್ಪಟ್ಟಿದೆ. ಎಲ್ಲಿ ಪ್ರಾರ್ಥನೆಯಲ್ಲಿಯೋ ಅಲ್ಲಿ ನಿರೀಕ್ಷಣೆ ಇಲ್ಲ. ಎಲ್ಲ ಕಡೆ ಬರತನ, ಎಲ್ಲ ಕಡೆ. ನೋಡಿ, ಇಲ್ಲಿ ನೀವು ಪ್ರಾರ್ಥಿಸುವಾಗ ಹೆಚ್ಚಾಗಿ ನಮ್ಮ ದೇಶವನ್ನು ನಾವು ಕಾಪಾಡಿಕೊಳ್ಳಬಹುದು. ಇದು ನಮ್ಮ ಕೈಗಳಲ್ಲಿದೆ, ನಮ್ಮ ಕಣ್ಣುಗಳನ್ನೆತ್ತಿ ನೋಡುವುದಕ್ಕೆ. ಇದು ಕೊಯ್ಲಿಯ ಒಂದು ಸಮಯವಾಗಿದೆ. ನಾವು ಸರಿಯಾಗಿ ಉಪಯೋಗಿಸುವಾಗ ನಾವು ಅದನ್ನು ಉಪಯೋಗಿಸಬಹುದು, ಇಲ್ಲ ಕಳೆದುಕೊಳ್ಳಬಹುದು. ನೋಡಿ, ಇದನ್ನು ನೀವು ಕಳೆದುಕೊಳ್ಳಬಹುದು, ಇಲ್ಲ ಉಪಯೋಗಿಸಿಕೊಳ್ಳಬಹುದು. ನೋಡಿ, 2026ರಲ್ಲಿ ಒಳ್ಳೆಯ ಒಂದು ಇನ್ಕಮ್ ಏನು ಅಂದರೆ, ದೇವರು ವಾಗ್ದಾನ ಮಾಡಿರುವುದು, ಕಣ್ಣುಗಳನ್ನೆತ್ತು ಆ ಹೊಲಗಳನ್ನು ನೋಡಿದರೆ ಬೆಳ್ಳಗಾಗಿದೆ, ಕೊಯ್ಲಿಗೆ ಬಂದಿದೆ. ಕೊಯ್ಯುವವನಿಗೆ ಈಗಲೇ ಕೂಲಿ ದೊರೆಯುತ್ತದೆ. ಕೊಯ್ಯುವವನಿಗೆ ಈಗಲೇ ಕೂಲಿ ದೊರೆಯುತ್ತದೆ. ಅವನು ನಿತ್ಯ ಜೀವಕ್ಕೆ ಫಲವನ್ನು ಕೂಡಿಸಿಡುತ್ತಾನೆ. ಹೀಗೆ ಬಿತ್ತುವವನಿಗೂ ಕೊಯ್ಯುವವನಿಗೂ ಕೂಡ ಸಂತೋಷವಾಗುವುದು. ನೋಡಿ, ಬಿತ್ತುವವನೊಬ್ಬ, ನೋಡಿ, ದೇವರ ಒಂದು ಆಶೀರ್ವಾದವನ್ನು ಆತನು ಅನುಭವಿಸುವಾತನಾಗಿದ್ದಾನೆ. ಲೂಕ 15:7ರಲ್ಲಿ ಬರೆಯಲ್ಪಟ್ಟಿದೆ. ಈ ಒಂದು ಸ್ವಭಾವ, ಆ ಒಳ್ಳೆಯ ಒಂದು ಆದಾಯ, ಒಳ್ಳೆಯ ಸಂಬಳ, 100% ಸಂಬಳ, ಯಾರು ನಿಮ್ಮ ಒಂದು ಕಂಪನಿ ಇಲ್ಲ ನಿಮ್ಮ ಒಂದು ಬಾಸ್ ಅದು ಸೋತು ಹೋಗಬಹುದು, ಆದರೆ ಪರಲೋಕ ಸೋತು ಹೋಗಲು ಸಾಧ್ಯ ಇಲ್ಲ. ನೋಡಿ, ದೇವರ ವಾಗ್ದಾನ ಏನು ಅಂದರೆ, ಕೊಯ್ಯುವವನಿಗೆ ಅವು ಈ ಬೆಳ್ಳಗೆ ಕೊಯ್ಲಿಗೆ ಬಂದವೆಂದು ನಿಮಗೆ ಹೇಳುತ್ತೇನೆ. ನೋಡಿ, ಪರಲೋಕದಲ್ಲಿ ಆ ಒಂದು ಆಶೀರ್ವಾದ ಈಗಾಗಲೇ ನಮ್ಮಲ್ಲಿ ಇದೆ. ಯೇಸು ಇದನ್ನೇ ಹೇಳಿದರು, ನನ್ನ ಆಹಾರವು ದೇವರ ನನ್ನನ್ನು ಕಳಿಸಿದಾತನ ಚಿತ್ತವನ್ನು ನೆರವೇರಿಸುವುದೇ ಎಂಬುದಾಗಿ ಆತನು ಹೇಳಿದನು. ನೀವು ದೇವರಿಂದ ಕಳಿಸಲ್ಪಟ್ಟಿರುವುದು ಆತನ ಕೆಲಸವನ್ನು ಮುಗಿಸುವುದೇ. ಅದು ನಿಮಗೆ ದೇವರು ಜೀವಂತವಾಗಿ ಇಡುವುದಕ್ಕೆ, ನಿಮಗೆ ದೇವರು ನಿಮ್ಮ ಕೊರತೆಗಳನ್ನೆಲ್ಲ ತೀರಿಸಿ ಪರಲೋಕದಿಂದ ನೀವು ಸಂಬಳವನ್ನು ಹೊಂದುವುದಕ್ಕೆ ನಿಮಗೆ ಸಹಾಯ ಮಾಡುವಂಥದ್ದಾಗಿದೆ. ಅನೇಕ ಜನರು ಕೆಲಸಗಳನ್ನು ಕಳೆದುಕೊಂಡರೂ ಸಹ ಕಳೆದುಕೊಳ್ಳುತ್ತಾರೆ.
ಆದರೆ ದೇವರು ನಿಮಗೆ ಒದಗಿಸಿಕೊಡುತ್ತಾನೆ. ನಿಮ್ಮ ಕಣ್ಣುಗಳನ್ನು ಎತ್ತಿ ನೀವು ಹೊಲಗಳನ್ನು ನೋಡಿರಿ, ಅವು ಬೆಳ್ಳಗಾಗಿ ಕೊಯ್ಲಿಗೆ ಬಂದಿದೆ. ನೋಡಿ, ನಮ್ಮ ಸುರಕ್ಷತೆಗೋಸ್ಕರ ನಾವು ವಿಶ್ವಾಸಿಗಳಾಗಿ ನಮಗೆ ಲೋಕದ ಜನರಿಗಿಂತ ವ್ಯತ್ಯಾಸವಾದ ಒಂದು ಜೀವನ. 2026ರಲ್ಲಿ AI ಮೂಲಕ ಅನೇಕ ಹೊಸ ಹೊಸ ಇನ್ವೆನ್ಷನ್ಗಳು ಬರುವಂಥದ್ದಾಗಿದೆ. ಒಳ್ಳೆಯದಕ್ಕೋಸ್ಕರ ಸ್ವಲ್ಪ ಒಂದು ಜೀವನಗಳನ್ನು ನಾಶಪಡಿಸುವುದಕ್ಕೋಸ್ಕರ ಸ್ವಲ್ಪ ಜನರು ತಮ್ಮ ಒಂದು ನಿಜ ಜೀವನದಿಂದ ಅವರು ಆ ಒಂದು ಕಲ್ಪನೆಯ ಜೀವನಕ್ಕೆ ಬರುವವರಾಗಿರುತ್ತಾರೆ. ಅದರಲ್ಲೇ ಅವರು ಮುಳುಗಿ ಹೋಗುತ್ತಾರೆ. ನೋಡಿ, 2026ರಲ್ಲಿ ಜನರು ರಸ್ತೆಯಲ್ಲಿ ನಡೆಯುವವರು ಅವರು ಈ ಸುತ್ತಮುತ್ತಲಿರುವ ಸತ್ಯಾರ್ಥದಿಂದ ಅವರು ಏನೋ ಒಂದು ತಿಳಿಯದವರಾಗಿ ನಡೆಯುವವರಾಗಿರುತ್ತಾರೆ. ಅವರು ಬರೀ ಶರೀರವಾಗಿರುತ್ತಾರೆ, ಆದರೆ ಅವರ ಮನಸ್ಸು ಅಲ್ಲಿರುವುದಿಲ್ಲ. ಏನೋ ಯೋಚನೆಯಲ್ಲಿರುತ್ತಾರೆ. ಅದು ಆತ್ಮವು ದೇವರೊಂದಿಗೆ ಒಂದು ಸಂಪರ್ಕದಲ್ಲಿ ಇರುವುದಿಲ್ಲ. ನೋಡಿ, ಸೈತಾನನು ಅವರನ್ನು ಹಿಡಿದು ಅವರನ್ನು ಉಪಯೋಗಿಸುವ ಒಂದು ಜೀವನವಾಗಿ ಅವರ ಜೀವನ ಮಾರ್ಪಡುತ್ತೆ. 2026ರಲ್ಲಿ ತಿಳಿಯದೇ ಇರುವ ಒಂದು ಜಾಗಗಳಿಂದ, ಕುಟುಂಬಗಳಿಂದ ಯೌವನಸ್ಥರು ಉನ್ನತವಾದ ವಿದ್ಯಾಭ್ಯಾಸದಲ್ಲಿ ಆ ಮೊಬೈಲ್ಗಳಲ್ಲಿ ನೋಡಿ, ನಾನು ನೋಡಿದ್ದೇನು ಅಂದರೆ, ಸ್ವಲ್ಪ ಯೌವನಸ್ಥರು ಅವರು ಕುಳಿತುಕೊಂಡು ಅವರ ಮನೆಗಳನ್ನು ನೋಡಿಕೊಳ್ಳುತ್ತಾ ಇದ್ದಾರೆ. ಅವರು ಎಲ್ಲ ಎಮ್ಮೆಗಳನ್ನು ನೋಡಿಕೊಳ್ಳುತ್ತಾ ಫೋನ್ಗಳನ್ನು ಅವರು ಅದರಿಂದ ಆ ಫೋನ್ ಕಾರ್ಯ ಮಾಡಿ ಅವರು ದೊಡ್ಡ ದೊಡ್ಡ ಕಾರ್ಯಗಳನ್ನು ಅವರು ಓದುತ್ತಾ ಇದ್ದಾರೆ. ವಿಜ್ಞಾನ, ಗಣಿತ, ಈ ಒಂದು ವಿಷಯಗಳನ್ನು AI ಮೂಲಕ ಅವರು ಅನೇಕ ವಿಷಯಗಳನ್ನು ಅವರು ವಿದ್ಯಾಭ್ಯಾಸದಲ್ಲಿ ಓದುತ್ತಾ ಇದ್ದಾರೆ. 2026ರಲ್ಲಿ ವಿದ್ಯಾಭ್ಯಾಸದ ಒಂದು ನಿಯಮಗಳೇ ಬದಲಾಗುತ್ತೆ. ಅವರು ತಾವೇ ಕಲಿತುಕೊಳ್ಳುವ ಒಂದು ಜನರು ಅವರು ಬಹುವರಾಗಿದ್ದಾರೆ. ನೋಡಿ, ಎಲ್ಲ ಎಮ್ಮೆ ದನ ಕಾಯುವವರು ಸಹ ಫೋನ್ಗಳ ಮೂಲಕ ಆ ಒಂದು AI ಜನರು ಅವರು ಈ ಒಂದು ಎಕ್ಸಾಮ್ ತೆಗೆದುಕೊಳ್ಳಬೇಕೆಂಬುದಾಗಿ ಆ ಎಕ್ಸಾಮ್ಗೆ ಹೋಗಿ ಅದನ್ನು ಅವರು ಓದಿ ಅವರು ಅದರಲ್ಲಿಯೇ ನಿಪುಣರಾಗಿ ಮಾರ್ಪಡುತ್ತಾರೆ. ಆ ವಿದ್ಯಾಭ್ಯಾಸದ ಆ ಒಂದು ನಿಯಮ ಬದಲಾಗುವಂಥದ್ದಾಗಿದೆ. ನೋಡಿ, ತಾವೇ ಕಲಿತುಕೊಳ್ಳುವ ಜನರು ಉನ್ನತ ಸ್ಥಾನಕ್ಕೆ ಬರುತ್ತಾರೆ. ಯಾರು ವರ್ಷಾನುವರ್ಷ ಅವರು ಓದಿದ್ದಾರೋ ಆ ಒಂದು ಕಾಲೇಜ್ಗಳಲ್ಲಿ, ಯೂನಿವರ್ಸಿಟಿ, ಆ ವಿಶ್ವವಿದ್ಯಾಲಯಗಳಲ್ಲಿ ಓದಿದ ಜನರಿಗಿಂತ ಹೆಚ್ಚಾಗಿ ಇವರು ಮೊಬೈಲ್ ಓದಿಯೇ ಅವರು ಕಾರ್ಯ ಮಾಡುವವರಾಗಿದ್ದಾರೆ, ಉನ್ನತ ಸ್ಥಾನಕ್ಕೆ ಬರುತ್ತಾರೆ. ನೋಡಿ, 2026ರಲ್ಲಿ ಸೈಬರ್ ಕ್ರೈಮ್ ಹೊಸ ಸ್ಟ್ರಾಟಜಿಗಳನ್ನು ಅವರು ಮಾಡಿ ಬಹಳ ಎಚ್ಚರಿಕೆಯಾಗಿರುವವರು ಸಹ ಮೋಸ ಹೊಂದುತ್ತಾರೆ. ಪರಿಶುದ್ಧಾತ್ಮನ ನಡೆಸುವಿಕೆ ಇಲ್ಲದೆ ಯಾರು ಅಂತ ಇದರಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. 2026ರಲ್ಲಿ ಕೆಲಸ ಇದರಲ್ಲಿ ಇರುವುದೇ ಅದು ಬಹಳ ಕಷ್ಟವಾಗಿರುತ್ತೆ. ಯಾರು ಕೆಲಸದಲ್ಲಿ ಇರುತ್ತಾರೋ ಅವರಿಗೆ ತುಂಬ ಕಷ್ಟದ ಕೆಲಸ ಕೊಟ್ಟರೂ ಆ ಕೆಲಸವನ್ನು ಬಿಡೋಕ್ಕೆ ಅವರಿಂದ ಆಗಲ್ಲ. ಬಾಸ್ಗಳು ತುಂಬ ಕೆಲಸ ಕೊಡ್ತಿರ್ತಾರೆ, ಆದರೆ ಅವರು ಹೆಚ್ಚಾದ ಒಂದು ಕೆಲಸದಲ್ಲಿಯೋ ಅವರು ಏನಾದರೂ ಗುಣಗುಟ್ಟಿದ್ರೆ ಎಲ್ಲಿ ಕೆಲಸದಿಂದ ತೆಗೆದುಬಿಡ್ತಾರೋ ಎಂಬ ಭಯದಿಂದ ಅವರು ಅದನ್ನು ಸಹ ಬಾಯಿ ತೆಗೆಯುವುದಿಲ್ಲ. 2026ರಲ್ಲಿ ಹಾರ್ಟ್ ಅಟ್ಯಾಕು, ಹೃದಯಾಪಘಾತವು ಯೌವನಸ್ಥರಲ್ಲಿ ಹೆಚ್ಚಾಗಿ ಆಗುವಂಥದ್ದಾಗಿದೆ. ಏಕೆಂದರೆ ಜೀವನದ ಒತ್ತಡದಿಂದ ಅದು ಹೆಚ್ಚಾಗುವಂಥದ್ದಾಗಿದೆ. ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫ್ರೀಕ್ವೆನ್ಸಿ ರೇಡಿಯೇಷನ್, ಟಾಕ್ಸಿಕ್ ಎನ್ವೈರ್ಮೆಂಟ್ಸ್, ಡ್ರಗ್ಸು ಮತ್ತು ಆಹಾರ, ಇದೆಲ್ಲ ಕಾರಣದಿಂದ ಇದು ಕ್ಯಾನ್ಸರ್ಗಳನ್ನು ಉಂಟು ಮಾಡುವಂಥದ್ದಾಗಿದೆ. ಅಷ್ಟೇ ಅಲ್ಲದೆ ಡಯಾಬಿಟಿಕ್, ಇದು ಸೈಂಟಿಫಿಕ್ ಬ್ರೈನ್, ನನ್ನ ವಿಜ್ಞಾನದ ಒಂದು ಮೆದುಳು ಇದನ್ನು ಅರ್ಥ ಮಾಡಿಕೊಳ್ಳಲಾಗಲಿಲ್ಲ. ಆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸಿಗ್ನಲ್ಸಿಂದ ಆ ಒಂದು ಆಹಾರಗಳಿಂದ ಡಯಾಬಿಟಿಕ್ ಮತ್ತು ಕ್ಯಾನ್ಸರ್ ಬರುವಂಥದ್ದಾಗಿದೆ. ಎಲ್ಲ ರೀತಿಯ ಆ ಒಂದು ಮೆದುಳಿನ ಒಂದು ಕಾರ್ಯಗಳು, ಮಾನಸಿಕ ರೋಗಗಳು ಉಂಟಾಗುವಂಥದ್ದಾಗಿದೆ. ಅದು ಹೆಚ್ಚಾಗುವಂಥದ್ದಾಗಿದೆ. ದೇವರು ಅದನ್ನು ಕಾಪಾಡುವುದಕ್ಕೆ ದೇವರು ನಮಗೆ ಯೋಜನೆಗಳನ್ನು ಕೊಡುತ್ತಾರೆ. ನಿಮ್ಮ ಫೋನ್ಗಳನ್ನು ಹೆಚ್ಚಾಗಿ ಫ್ಲೈಟ್ ಮೋಡಲ್ಲಿ ನೀವು ಇಟ್ಟುಕೊಳ್ಳಿ. ನೀವು ಯಾವುದನ್ನು ಉಪಯೋಗಿಸದೇ ಇರುವಾಗ ಯಾವುದೇ ಎಲೆಕ್ಟ್ರಾನಿಕ್ ಡಿವೈಸಸ್ಗಳನ್ನು ಆಫ್ ಮಾಡಿಟ್ಟುಕೊಳ್ಳಿ. ಅನೇಕ ಒಂದು ಕಾಳುಗಳನ್ನು ತಿನ್ನಿ. ನೋಡಿ, ಈ ರೀತಿಯಾಗಿ ನೀವು ಮಾಡುವಾಗ ಆ ಅಟ್ಯಾಕ್ಗಳು ಬಹಳ ಬಲವಾಗಿ ಬರುವಾಗ ಯೇಸುವಿನ ಬಲದಿಂದ ನಾವು ಜಯಿಸುವವರಾಗಿರುತ್ತೇವೆ.
ನಾವು ಇದರ ಬಗ್ಗೆ ಹೆಚ್ಚಾಗಿ ನಾವು ಓದಬೇಕು. ನೋಡಿ, ನನ್ನಲ್ಲಿ ಒಂದು ಪುಸ್ತಕಗಳಿದೆ, ಆ ಆರೋಗ್ಯದ ಪುಸ್ತಕದ ಬಗ್ಗೆ. ನೋಡಿ, ಇದನ್ನೆಲ್ಲ ನಾನು ಅದರಲ್ಲಿ ಬರೆದಿದ್ದೇನೆ. ಅದನ್ನು ಓದಿ ಜೀವಿತದಲ್ಲಿ ಉಪಯೋಗಿಸಿಕೊಳ್ಳಿ. ಹೆಚ್ಚಾದ ಒಂದು ಆಮ್ಲಜನಕ ನಾನು ನೋಡಿದೆ. ರೆಡ್ ಲೈಟ್ ಥೆರಪಿ ಎಂಬುದಾಗಿ ನಾನು ನೋಡಿದೆ. ರೆಡ್ ಲೈನ್ ಥೆರಪಿ ಎಂಬುದಾಗಿ ಈಗ ಎಲ್ಲ ಕಡೆ ಅದು ಬರ್ತಾ ಇದೆ ಹೆಚ್ಚಾಗಿ. ಅದೇನು ಅಂದರೆ, ಅದು ಆಕ್ಸಿಜನ್ನು ಅಣುಗಳಲ್ಲಿ ಹೆಚ್ಚಿಸುವಂಥದ್ದಾಗಿದೆ. ಬಲವನ್ನು ಸಹ ಹೆಚ್ಚಿಸುತ್ತೆ. ನಮ್ಮ ಒಂದು ಡ್ರಾಪ್ಸ್ ಏನು ಮಾಡುತ್ತೆ, ಆಕ್ಸಿಜನ್ ಆಮ್ಲಜನಕವನ್ನು ಹೆಚ್ಚಿಸುತ್ತೆ. ಅಷ್ಟೇ ಅಲ್ಲದೆ ಬಲವನ್ನು ಸಹ ಹೆಚ್ಚಿಸುತ್ತೆ. ಮತ್ತು ಆ ಬ್ಯಾಕ್ಟೀರಿಯಾ, ವೈರಸ್, ಫಂಗಸ್ ಯಾವುದೆಲ್ಲ ಬೇಡದೇ ಇರುವ ಕಾರ್ಯಗಳನ್ನು ಕೊಲ್ಲುವಂಥದ್ದಾಗಿದೆ. ಅದು ಮೈಟೊಕಾಂಡ್ರಿಯಾವನ್ನು ಹೆಚ್ಚಿಸುತ್ತೆ, ಸ್ಟೆಪ್ಸಿಲ್ಸನ್ನು ಹೆಚ್ಚಿಸುತ್ತೆ. ನೋಡಿ, ಅದನ್ನು ಬೇರ್ಪಡಿಸುವಂಥದ್ದಾಗಿದೆ. ನನ್ನಲ್ಲಿ ಒಂದು ಚಿಕ್ಕ ಒಂದು ನೋಡಿ, ನನ್ನ ಕೈಗಳಲ್ಲಿ ಆ ಆಂಥ್ರಾಕ್ಸಿನ ಒಂದು ಸಮಸ್ಯೆ ಇತ್ತು. ಆದರೆ ಈಗ ಅದು ಯಾವುದೂ ಇಲ್ಲ. ನನ್ನ ಮೇಲೆ ಗೋಲ್ಡ್ ಡಸ್ಟ್ ಸಹ ನನ್ನ ಮೇಲೆ ಬೀಳ್ತಾ ಇದೆ. ಅನೇಕ ವಿಧಗಳುಂಟು. ನೀವು ಪ್ರಾರ್ಥಿಸಿ, ನೀವು ಪರಿಶುದ್ಧಾತ್ಮನಲ್ಲಿ ಕೇಳಿ. ಪರಿಶುದ್ಧಾತ್ಮನು ನಿಮ್ಮನ್ನು ಎಲ್ಲ ಸತ್ಯದಲ್ಲಿ ನಡೆಸುವಾತನಾಗಿದ್ದಾನೆ. ಏನು ತಿನ್ನಬೇಕು, ಏನು ತಿನ್ನಬಾರ್ದು, ಯಾವುದು ಬಟ್ಟೆ ಹಾಕ್ಕೋಬೇಕು, ಯಾವುದು ಹಾಕ್ಕೋಬಾರ್ದು, ಆತನು ನಿಮ್ಮ ಮನಸ್ಸಿನಲ್ಲಿ ಕಾರ್ಯ ಮಾಡುತ್ತಾನೆ. ಕೆಟ್ಟ ಯೋಚನೆಗಳನ್ನು ಯೋಚಿಸದೇ ಇರುವುದಕ್ಕೆ, ಒಂದು ಪರಿಸ್ಥಿತಿಯಿಂದ ನಾವು ಬೇರ್ಪಡದೇ ಇರುವಂತೆ. ನೋಡಿ, ನಾನು ನೋಡಿದ್ದೇನೆ ಎಷ್ಟು ಭಯವಾಗುತ್ತೆ ಎಲ್ಲ ನಡೆಯುವ ಕಾರ್ಯಗಳನ್ನು ನೋಡುವಾಗ. ಅನೇಕ ಮಾನಸಿಕ ವ್ಯಾಧಿಗಳು ಬರುವಂಥದ್ದಾಗಿದೆ. 2026 ಅನೇಕ ಪ್ರೈವೇಟ್ ಇಮಿಷನ್ ಟ್ರಿಪ್ ಅಂದರೆ ಜನರು, ಸಾಧಾರಣವಾದ ಜನರು ಅವರು ಗುಂಪಾಗಿ ಅವರು ಸೇರಿಕೊಂಡು ಮತ್ತೊಬ್ಬರಿಗೆ ಅವರು ಸಹಾಯ ಮಾಡುತ್ತಾರೆ. ಅವರು ಒಂದು ಸಮಾಜವಾಗಿ ಒಂದು ಮಾರ್ಪಡುತ್ತಾರೆ. ವ್ಯಕ್ತಿಕ ಸಮಾಜವಾಗಿ ಅವರು ಮಾರ್ಪಟ್ಟು ಸಮಾಜಕ್ಕೋಸ್ಕರ ಕಾರ್ಯ ಮಾಡುತ್ತಾರೆ. ಅದು ಕೆಳಗೆ ಬಿಡಲ್ಪಟ್ಟ ಜನರನ್ನು ಬಲಪಡಿಸುವುದಕ್ಕೆ, ಅವರನ್ನು ಸಹಾಯ ಮಾಡುವುದಕ್ಕೆ ಈ ಗುಂಪುಗಳು ಎದ್ದೇಳುವಂಥದ್ದಾಗಿದೆ. ಮನೆಗಳನ್ನು ಕಳೆದುಕೊಂಡು ಬೀದಿಯಲ್ಲಿರುವ ಜನರು, ಅವರು ತಮ್ಮ ಜೀವಿತದಲ್ಲಿ ಜೀವಿಸೋಕ್ಕಾಗದೆ ಅವರು ಬಿಟ್ಟು ಹಿಂದೆ ಹೋಗುವ ಜನರಿಗೋಸ್ಕರ ಒಂದು ಗುಂಪು ಎದ್ದು ಅವರಿಗೆ ಸಹಾಯ ಮಾಡುವಂಥದ್ದಾಗಿದೆ. ಸ್ವಲ್ಪ ಜನರು ಮಾನಸಿಕವಾಗಿ ಬಲವಾಗಿರುವುದಿಲ್ಲ, ಶಾರೀರಿಕವಾಗಿ ಅವರು ಆ ಒಂದು ಕಷ್ಟಗಳನ್ನು ಹೊತ್ತುಕೊಳ್ಳುವಷ್ಟು ಬಲ ಅವರಲ್ಲಿರುವುದಿಲ್ಲ. ಅವರ ಕುಟುಂಬದಲ್ಲಿ ಅವರು ಬಿಟ್ಟು ಬಿಡುವ ಆ ಜನರನ್ನು, ಅವರನ್ನು ಹೆಚ್ಚಾಗಿ ಅವರು ಆ ಒಂದು ವ್ಯಕ್ತಿಕ ಜನರ ಒಂದು ಬಲವನ್ನು ಹೆಚ್ಚಿಸುವಂಥದ್ದು. ಎಲ್ಲರ ರೀತಿಯಲ್ಲಿ ಜೀವಿಸದೆ ಬಿಟ್ಟುಕೊಟ್ಟವರನ್ನು ಅವರು ತಮ್ಮ ಒಂದು ಬಲ ಏನಿದೆ ಎಂಬುದಾಗಿ ಕಂಡುಹಿಡಿದು ಅವರು ಮುಂದೆ ಬರುತ್ತಾರೆ. ನೋಡಿ, ವಿಶೇಷವಾಗಿ ಆ ವ್ಯಕ್ತಿನ ಯಾವುದಕ್ಕೂ ಉಪಯೋಗ ಇಲ್ಲ ಎಂಬುದಾಗಿ ಹೇಳುವ ಆ ವ್ಯಕ್ತಿಯು, ಆತನು ಬಹಳ ವಿಶೇಷವಾದ ಅಮೂಲ್ಯವಾದ ವ್ಯಕ್ತಿಯಾಗಿ ಸಮಾಜದಲ್ಲಿ ಮಾರ್ಪಡುವಾತನಾಗಿದ್ದಾನೆ. ಇದು ಕ್ರಿಸ್ತರ ಮೊಟ್ಟ ಮೊದಲನೇ ಕೆಲಸವಾಗಿರುತ್ತೆ. ನಾವು ಯಾರನ್ನೇ ನೋಡಿದ್ರು, ಮುರಿದ ಜನರಾಗಿರಬಹುದು, ಮಾನಸಿಕವಾಗಿಯೋ ಇಲ್ಲ ಶಾರೀರಿಕವಾಗಿರಬಹುದು, ಇಲ್ಲ ಯಾವ ರೀತಿಯಲ್ಲಿಯೇ ಅವರನ್ನು ನೀವು ಸ್ವಲ್ಪ ನೋಡಿ ವಿಚಾರಿಸಿ ಒಂದು ಅವರಿಗೆ ಸಹಾಯ ಮಾಡುವ ಒಂದು ಗುಂಪನ್ನು ನೀವು ತಯಾರು ಮಾಡಿ ಅವರಿಗೆ ಆಹಾರ ಕೊಡುವ, ಅವರಿಗೆ ಒದಗಿಸುವ ಅಂಥ ಜನರನ್ನು ನೀವು ಎಬ್ಬಿಸಿ ಆ ಬಿಡಲ್ಪಟ್ಟ ಜನರಿಗೆ ನೀವು ಸಹಾಯ ಮಾಡಿ. ನೋಡಿ, ಆ ಜನರು ನೋಡಿ ಆತ್ಮದಲ್ಲಿ ಅವರು ತುಂಬ ಅಮೂಲ್ಯರಾಗಿದ್ದಾರೆ. ನೀವು ಅವರನ್ನು ಎಬ್ಬಿಸಲು ಸಾಧ್ಯ. ಒಂದು ಸಮಾಜಕ್ಕೆ ಬಹಳ ಒಂದು ಪ್ರಾಮುಖ್ಯವಾದ ವ್ಯಕ್ತಿಯನ್ನಾಗಿ, ಸಮಾಜಕ್ಕೆ ಉಪಯೋಗವಾಗುವ ವ್ಯಕ್ತಿಯಾಗಿ ಅವರು ಮಾರ್ಪಡುತ್ತಾರೆ ಬರುವ ದಿನಗಳಲ್ಲಿ. ಅನೇಕ ಜನರು ಈ ಒಂದು ಸೆಕ್ಸ್ ವರ್ಕರ್ಸ್ ಆಗಿ ಲೈಂಗಿಕ ಒಂದು ಕಾರ್ಯಗಳಲ್ಲಿ ಹೋಗುತ್ತಾರೆ. ಸೆಕ್ಸ್ ಟ್ರಾಫಿಕಿಂಗಲ್ಲಿ ಹಿಡಿಯಲ್ಪಟ್ಟ ಜನರು ನೋಡಿ, ಇಂಥ ಒಂದು ಎಲ್ಲಿ ಪ್ರಾಸ್ಟಿಟ್ಯೂಷನ್ ಮನೆಗಳಲ್ಲಿ, ಸೂಳೆ ಮನೆಗಳಲ್ಲಿ ನಡೆದ ಒಂದು ಕಾರ್ಯಗಳು, ಬಹಳ ಕೆಟ್ಟ ಕಾರ್ಯಗಳು ನಡೀತಾ ಇದೆ. ಅನೇಕ ಮಕ್ಕಳು ಕಾಣೆಯಾಗುತ್ತಾ ಇದ್ದಾರೆ. ಅನೇಕ ಸಮಯದಲ್ಲಿ ಅವರ ಒಂದು ಅವಯವಗಳನ್ನು ಅವರು ಮಾರ್ತಾ ಇದ್ದಾರೆ. ನೋಡಿ, ಇಂಥ ಒಂದು ಜನರು, ಅವರಲ್ಲಿ ಒಂದು ಕನಿಕರ ಉಂಟು.
ಅವರು ವ್ಯತ್ಯಾಸವಾದ ಜನರು. ಅವರು ನಮ್ಮಂತೆ ನಮ್ಮ ಜೀವಿತವನ್ನು ಜೀವಿಸಲು ಸಾಧ್ಯವಿಲ್ಲ. ಆದರೆ ಅವರಲ್ಲಿ ಒಂದು ವಿಶೇಷ ಒಂದು ಕಾರ್ಯಗಳುಂಟು. ನೀವು ಅವರನ್ನು ಬಲಪಡಿಸುವಾಗ ಅವರು ಅನೇಕ ಜನರನ್ನು ಅವರು ಕಟ್ಟುವವರಾಗಿದ್ದಾರೆ. ಅಂಥ ಜನರ ಮೇಲೆ ಕಣ್ಣುಗಳನ್ನು ಇಡಿ. ಅವರನ್ನು ಸುಮ್ಮನೆ ಬಿಟ್ಟುಬಿಡಬೇಡಿ. ಪರಿಶುದ್ಧಾತ್ಮನ ಯಾರನ್ನಾದರೂ ನಿಮ್ಮ ಜೀವಿತದಲ್ಲಿ ಅಂಥ ಜನರನ್ನು ನಡೆಸುವಾಗ ಆ ಜನರನ್ನು ನೀವು ಎಬ್ಬಿಸುವವರಾಗಿ ಮಾರ್ಪಡಬೇಕು. 2026 ನೋಡಿ, ಆ ಒಂದು ವಾತಾವರಣಗಳು ಅದು ಹೆಚ್ಚಾಗುವಂಥದ್ದಾಗಿದೆ. ಜಿಯೋ ಇಂಜಿನಿಯರಿಂಗ್ ವೆದರ್ ಆ ಒಂದು ವಾತಾವರಣವನ್ನು ಹೇಳುವವರಿಗೆ ಅನೇಕ ದುಡ್ಡು ಕೊಡಲ್ಪಡುತ್ತೆ. ನೋಡಿ, 500 ಬಿಲಿಯನ್ ದುಡ್ಡುಗಳನ್ನು ಕೊಟ್ಟು ನೋಡಿ ಆಕಾಶದಲ್ಲಿ ಎಲ್ಲ ಕಡೆ ಹಾಕಿ ರಾಸಾಯನಿಕಗಳನ್ನು ಅವರು ಹಾಕುತ್ತಾ ಇದ್ದಾರೆ. ನೋಡಿ, ಈ ವಾತಾವರಣವು ಎಲೆಕ್ಟ್ರಿಕಲ್ ಕಂಡಕ್ಟಿವ್ ಆಗಬೇಕು ಎಂಬುದಾಗಿ ಆ ಒಂದು ಬೆಳಕು ಬರಬೇಕು, ಏನೇನೋ ಕಾರ್ಯಗಳನ್ನು ಅವರು ಮಾಡುತ್ತಾ ಇದ್ದಾರೆ. ಅದೆಲ್ಲವನ್ನು ಅವರು ರೇನ್ಬೋ ಕಲರ್ಗಳನ್ನು ಬದಲಾಯಿಸಬೇಕೆಂಬುದಾಗಿದ್ದಾರೆ. ಅವರ ಬೆಳಕು, ಅವರ ಬಣ್ಣ ಯಾವುದು ಗೊತ್ತಾ? ಈಗ ಜರ್ಮನ್ನಲ್ಲಿ ಈಗಾಗಲೇ ಅದು ಕಾಣಿಸಿಕೊಳ್ಳಲ್ಪಡ್ತಾ ಇದೆ. ಅಮೇರಿಕಾದ ಅನೇಕ ಭಾಗಗಳಲ್ಲಿ ದೇವರ ಸೃಷ್ಟಿಯಿಂದ ಅದು ಅಸಾಧ್ಯ, ಆದರೆ ದೇವರೊಂದಿಗೆ ಜನರು ಆಟ ಆಡ್ತಾ ಇದ್ದಾರೆ. ನೋಡಿ, ಲೋಕವನ್ನು ನಾಶಪಡಿಸುವವರನ್ನು ದೇವರು ನಾಶಪಡಿಸುತ್ತಾರೆ ಎಂಬುದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಅವರು ವಾತಾವರಣವನ್ನು ನಾಶಪಡಿಸುತ್ತಾ ಇದ್ದಾರೆ, ಆದ್ದರಿಂದಲೇ ಅವರನ್ನು ದೇವರು ನಾಶಪಡಿಸುವವರಾಗಿದ್ದಾರೆ. ನೋಡಿ, ಆ ಒಂದು ರೇಡಿಯೇಷನ್ಗಳು ಆ ಸೂರ್ಯದಿಂದ ನೇರವಾಗಿ ಬಿದ್ದು ನಮ್ಮ ಒಂದು ಶರೀರದಲ್ಲಿ ಆ ಗುಳ್ಳೆಗಳನ್ನು ಆ ಒಂದು ಉಂಟಾಗುತ್ತಾ ಇದೆ. ನೋಡಿ, ಆ ಎಲ್ಲ ರೇಡಿಯೇಷನ್ಗಳ ಮೂಲಕ. ಆದರೆ ದೇವರು ಹೇಳ್ತಾ ಇದ್ದಾರೆ ಇದು ಹೆಚ್ಚಾಗುತ್ತೆ ಎಂಬುದಾಗಿ. ಜಿಯೋ ಇಂಜಿನಿಯರಿಂಗ್ ವೆದರ್ ವಾರ್ಫೇರ್ ಅದು ಹೆಚ್ಚಾದ ಹಣಗಳನ್ನು ಅದು ಉಂಟು ಮಾಡುವಂಥದ್ದಾಗಿದೆ. ಅನೇಕ ದೇಶಗಳಲ್ಲಿ ಪಟ್ಟಣಗಳು ಮತ್ತು ಭೂಮಿಗಳು ಅದು ವಿಭಾಗಿಸಲ್ಪಡುತ್ತೆ. ಅದು ಮುರಿಯಲ್ಪಡುವ ರೀತಿಯಲ್ಲಿ ಅದು ಪಟ್ಟಣಗಳೆಲ್ಲವೂ ಏನೋ ಒಂದು ನದಿಯು ಹೋಗುವ ರೀತಿಯಲ್ಲಿ ಅದು 2 ಭಾಗವಾಗಿ ಮಾರ್ಪಡುವಂತೆ ನಾನು ನೋಡಿದೆ. ಆ ಒಂದು ಭೂಮಿಗಳು ಅದು ನೀರು ಹೋಗಿ ಅದೆಲ್ಲವೂ ಅದು ಕ್ರ್ಯಾಕ್ ಆಗಿ ಅದು ಬೇರೆ ಬೇರೆಯಾಗಿ ವಿಭಾಗಿಸಲ್ಪಡುವುದನ್ನು ನಾನು ನೋಡಿದೆ ಆ ದಿನದಲ್ಲಿ. ಈ ದಿನಗಳಲ್ಲಿ ನಾವು ಸಿಕೋಸ್ ಎಂಬುದಾಗಿ ಹೇಳ್ತಾರೆ. ನೀವು ಪಟ್ಟಣದಲ್ಲಿ ಇರ್ತೀರ, ತಕ್ಷಣವಾಗಿ ಆ ಒಂದು ಪಟ್ಟಣ ಆ ರೀತಿಯಾಗಿ ಹೋಗ್ಬಿಡುತ್ತೆ. ಆ ಒಂದು ಭೂಮಿ ಹಂಗೆ ಕೆಳಗೆ ಹೋಗ್ಬಿಡುತ್ತೆ. ಅಲ್ಲಿ ಒಂದು ದೊಡ್ಡ ರಸ್ತೆ ಉಂಟಾಗುವಂಥದ್ದಾಗಿದೆ. ಎಲ್ಲೋ ಅದನ್ನು ನೋಡಿದೆ, ಏಷ್ಯಾದಲ್ಲಿ ಎಲ್ಲೋ ನಾನು ನೋಡಿದೆ. ಅದು ಒಂದು ಉನ್ನತವಾದ ಒಂದು ಬಿಲ್ಡಿಂಗ್ಗಳಿದೆ, ಎಲ್ಲ ಕಡೆ ಪೊಲೀಸ್ಗಳು ನಿಂತಿದ್ದಾರೆ. ಆ ಒಂದು ರಸ್ತೆಯು ಆ ರೀತಿಯಾಗಿ ಬೇರ್ಪಟ್ಟು ಅದು ಹಂಗೆ ಕೆಳಗೆ ಹೋಗ್ತಾ ಇದೆ. ಜನರು ಈ ರೀತಿಯಾಗಿ ಹಿಂದೆ ಹಿಂದೆ ಹೋಗ್ತಾ ಇದ್ದಾರೆ. ಅದು ಹಂಗೇ ಕೆಳಗೆ ಆ ಭೂಮಿಯು ಒಳಗೆ ಹೋಗ್ತಾ ಇದೆ. ನೋಡಿ, ಅದು ಎಷ್ಟೋ ಒಂದು ಅಗಲವಾಗಿ ಅದು ತೆರೆಯಲ್ಪಟ್ಟಿತು. ಪಟ್ಟಣಗಳು, ಭೂಮಿಗಳು ಈ ರೀತಿಯಾಗಿ ವಿಭಾಗಿಸಲ್ಪಡುತ್ತೆ. ಫೋರ್ಸ್ ಆಫ್ ನೇಚರ್ ಎಂಬುದಾಗಿ ಅವರು ಹೇಳುತ್ತಾರೆ. ಇದೆಲ್ಲವೂ ಮನುಷ್ಯರಿಂದ ಉಂಟು ಮಾಡಲ್ಪಟ್ಟಿದ್ದು. ನೋಡಿ, 2026 ಭೂಕಂಪಗಳಿಂದ ಮತ್ತು ಜ್ವಾಲಗಳಿಂದ ಭೂಮಿಯ ಮೇಲೆಯೂ ಭೂಮಿಯ ಕೆಳಗೂ ನದಿಯ ಒಳಗೂ ಅದು ಹೆಚ್ಚಾಗುವಂಥದ್ದಾಗಿದೆ. ಹಿರೋಷಿಮಾ ಎಂಬುದು ಆ ಒಂದು ಭೂಮಿಯ ಒಳಗೆ ಉಂಟು ಮಾಡಲ್ಪಟ್ಟ ಒಂದು ಕಾರ್ಯವಾಗಿದೆ. ಆ ಒಂದು ನದಿಯ ಒಳಗೆ, ಆ ಒಂದು ಸಮುದ್ರದ ನದಿಗಳ ಒಳಗೆ ನಾಶನಗಳನ್ನು ಉಂಟು ಮಾಡುತ್ತಾರೆ. ಬೆಟ್ಟಗಳು, ಪರ್ವತಗಳು ಅದು ಮುರಿದು ಬೀಳುವುದನ್ನು ನಾನು ನೋಡಿದೆ. ಬೆಂಕಿಯಿಂದ ಅನೇಕ ನಾಶನಗಳು ಉಂಟಾಗುವಂಥದ್ದಾಗಿದೆ. ನೋಡಿ, ಇಲ್ಲಿ ನಿಮಗೆ ಮಳೆಯ ಒಂದು ಸೀಸನ್ ಇದೆ, ಬಿಸಿಲಿನ ಒಂದು ಸೀಸನ್ ಇದೆ. ಆದರೆ ಈ ಒಂದು ಸೀಸನ್ಗಳು ಅದು ನಂಬುವುದಕ್ಕಾಗುವುದಿಲ್ಲ. ಈ ಕಾಲದಲ್ಲಿ ಇದೇ ಬರುತ್ತೆ ಎಂಬುದಾಗಿ ಹೇಳಲು ಸಾಧ್ಯವಿಲ್ಲ. ಆ ರೀತಿಯಾಗಿ ಲೋಕದ ಎಲ್ಲ ಕಡೆಯೂ ಮಾರ್ಪಡುವಂಥದ್ದಾಗಿದೆ.
ಆದ್ದರಿಂದ ಕೊಯ್ಯುವುದು ಬಹಳ ಕಷ್ಟವಾಗಿ ಮಾರ್ಪಡುವಂಥದ್ದಾಗಿದೆ. ಆದ್ದರಿಂದ ಆತ್ಮದಲ್ಲಿ ನಡೆಸಿಕೊಳ್ಳಲ್ಪಡುವುದೇ ಒಂದೇ ಉತ್ತರವಾಗಿರುತ್ತೆ ಎಲ್ಲ ಸಮಸ್ಯೆಗೆ. ಸ್ವಲ್ಪ ಸಮಯದಿಂದ ನಾನು ಹೇಳ್ತಾ ಇದ್ದೇನೆ, ನಾವು ಏನು ಬಿತ್ತುತ್ತಾ ಇದ್ದೀವೋ ಅದನ್ನು ಬಿತ್ತಕ್ಕಾಗ್ತಾ ಇಲ್ಲ. ಯಾಕಂದರೆ ನಮಗೆ ಗೊತ್ತಿಲ್ಲ ಯಾವಾಗ ಮಳೆ ಬರುತ್ತೆ, ಯಾವಾಗ ಬಿಸಿಲು ಬರುತ್ತೆ, ನಮಗೆ ಗೊತ್ತಾಗ್ತಾ ಇಲ್ಲ. ಆದ್ದರಿಂದಲೇ ನೀವು ಪರಿಶುದ್ಧಾತ್ಮನನ್ನು ಕೇಳಬೇಕು. ಎಲ್ಲದಕ್ಕೋಸ್ಕರ ಏನನ್ನು ಬಿತ್ತಬೇಕು, ಎಲ್ಲಿ ಬಿತ್ತಬೇಕು, ಪರಿಶುದ್ಧಾತ್ಮನೇ ಇದು ಸರಿಯಾದ ಸಮಯನ ಎಂಬುದಾಗಿ ಆತ್ಮದಲ್ಲಿ ನಡೆಯುವುದೇ ಎಲ್ಲ ಸಮಸ್ಯೆಗೂ ಉತ್ತರವಾಗಿದೆ. 2026ರಲ್ಲಿ ಜನರು ಅವರಿಗೆ ಇಷ್ಟ ಬಂದ ರೀತಿಯಲ್ಲಿ ಅವರು ಎದ್ದೇಳುವವರಾಗಿರುತ್ತಾರೆ. ಸ್ವಲ್ಪ ಟೆಕ್ನಾಲಜಿಗಳನ್ನು ಅವರು ಗುರುತಿಸಿ ಅದನ್ನು ಉಪಯೋಗಿಸುತ್ತಾರೆ ಅವರ ಸ್ವಂತ ಜೀವಿತಕ್ಕೂ ಸಹ. ಈಗ ಕ್ಲೀನಿಂಗ್ ರಾಬೋಟನ್ನು ಇಟ್ಕೊಂಡಿರ್ತಾರಲ್ವ, ನೀವು ನಿಮ್ಮ ಫೋನ್ಗಳಿಗೆ ಅದು ಕನೆಕ್ಟ್ ಮಾಡ್ಬೋದು. ನೀವು ಫೋನಿಂದ ಅದನ್ನು ಕನೆಕ್ಟ್ ಮಾಡ್ಬೋದು. ಅದು ಕ್ಯಾಮ್ರಾ ಇರುವಂಥದ್ದಾಗಿದೆ. ಎಲ್ಲಿ ಅದು ಶುದ್ಧಪಡಿಸುತ್ತೆ ಎಂಬುದಾಗಿ ನೋಡ್ಬೋದು. ಈ ಕ್ಯಾಮ್ರಾವು ಅದು ಇಂಟರ್ನೆಟ್ಟಿಗೆ ಹೋಗುತ್ತೆ. ಇನ್ನು ಯಾರೆಲ್ಲ ಅದನ್ನು ಹ್ಯಾಕ್ ಮಾಡ್ಬೋದು, ಯಾರನ್ನೆಲ್ಲ ಅದನ್ನು ನೋಡ್ಬೋದು, ಏನು ನಿಮ್ಮ ಮನೇಲಿದೆ ಎಂಬುದಾಗಿ ಎಲ್ಲರಿಗೂ ಗೊತ್ತಾಗುತ್ತೆ. ನೋಡಿ ಈ ನಿಮ್ಮ ಮನೆಯ ಬಗ್ಗೆ ತಿಳಿದುಕೊಳ್ಳುವ ವ್ಯಕ್ತಿಗಳು ಸಹ ಇರುತ್ತಾರೆ. ನೋಡಿ, ಅದು ನೋಡುವುದಕ್ಕೆ ಚೆನ್ನಾಗಿರುತ್ತೆ. ಸ್ಮಾರ್ಟ್ ಫ್ರಿಡ್ಜ್ ಎಂಬುದಾಗಿ ಹೇಳುತ್ತಾರೆ. ಆ ಫ್ರಿಡ್ಜಿಗೆ ಗೊತ್ತು ಏನು ಒಳಗಿದೆ ಎಂಬುದಾಗಿ. ಆ ಎಕ್ಸ್ಪೈರಿ ಡೇಟ್ ಏನು ಆ ಫ್ರಿಡ್ಜಿಗೆ ಅಷ್ಟೇ ಗೊತ್ತಾ. ಆ ಒಂದು ಫ್ರಿಡ್ಜು ನಿಮ್ಮ ಫೋನಿಗೆ ಕನೆಕ್ಟೆಡ್ ಆಗಿರುತ್ತೆ. ಇನ್ನೆಲ್ಲ ಯಾರಿಗೆಲ್ಲ ಗೊತ್ತಾಗುತ್ತೆ. ಸ್ವಲ್ಪ ಯೋಚಿಸಿ ನೋಡಿ ಜನರಿಗೆ ಇದೆಲ್ಲ ಕನ್ವೀನಿಯೆಂಟ್ ಆಗಿದೆ. ಅದು ಪ್ರಾರಂಭದಲ್ಲಿ ತುಂಬ ಚೆನ್ನಾಗಿರುತ್ತೆ, ಆದರೆ ಬರ್ತಾ ಅದು ಆ ಒಂದು ವೈಯಕ್ತಿಕ ಜೀವಿತಕ್ಕೆ ಬಹಳ ಒಂದು ಪ್ರಭಾವ ಬೀರುವಂಥದ್ದಾಗಿದೆ. ನನ್ನ ಒಂದು ಸ್ವಂತ ಜೀವಿತಕ್ಕೆ, ಪಬ್ಲಿಕ್ ಎಲ್ಲರಿಗೂ ಅದು ಕಾಣಿಸುವಂಥದ್ದಾಗಿರುತ್ತೆ. ನೋಡಿ, ಜನರ ನೋಡಿ. ಸೊ ಉದಾಹರಣೆಗೆ ಈ ಎಲ್ಲ ಕಡೆ ಸ್ಟ್ರೀಟ್ ಲೈಟ್ಗಳಿದೆ, ರಸ್ತೆಯ ಒಂದು ಬೆಳಕುಗಳು, ಸ್ಮಾರ್ಟ್ ಸ್ಟ್ರೀಟ್ ಲೈಟ್. ಅವರು ಯಾವುದೇ ಒಂದು ತಪ್ಪು ನಡೆಯಬಾರದು ಎಂಬುದಾಗಿ ಆ ಬೆಳಕಿದೆ. ಆ ಒಂದು ಸ್ಟ್ರೀಟ್ ಲೈಟ್ಗಳಲ್ಲಿ ಬರೀ ಕ್ಯಾಮ್ರಾಗಳಷ್ಟೇ ಅಲ್ಲ, ಅಲ್ಲಿ ಮೈಕ್ರೋಫೋನ್ಗಳು ಸಹ ಉಂಟು. ಯಾರೆಲ್ಲ ಮಾತಾಡಿದ್ರು ಆ ಒಂದು ಸ್ಟ್ರೀಟ್ ಲೈಟ್ ಅದನ್ನು ರೆಕಾರ್ಡ್ ಮಾಡುವಂಥದ್ದಾಗಿದೆ. ನಿಮ್ಮ ಒಂದು ಸುರಕ್ಷತೆ, ನಿಮ್ಮ ಒಂದು ಒಳ್ಳೆಯದಕ್ಕಾಗಿ, ಅದು ನಿಮ್ಮ ಒಂದು ಒಳ್ಳೆಯದಕ್ಕೋಸ್ಕರನ. ನೋಡಿ, ಅಲ್ಲಿ ಒಂದು ಆ ಕ್ರಿಸ್ತ ವಿರೋಧಿಯ ಒಂದು ಕಾರ್ಯವು ಈಗಾಗಲೇ ಲೋಕದ ಎಲ್ಲ ಕಡೆಯಲ್ಲಿಯೂ ಅದು ನಡೀತಾ ಇದೆ. ಅದು ಎಲ್ಲ ಕಡೆಯೂ ಅದು ಕಟ್ಟಲ್ಪಡುತ್ತಾ ಇದೆ. ಅದು ನಾವು ಸ್ಮಾರ್ಟ್ಫೋನ್ಗಳನ್ನು ಅವರು ಉಪಯೋಗಿಸಿ ಅದು ಈ ಒಂದು ಚರ್ಮದ ಕೆಳಗೆ ಅವರು ಹಾಕ್ಬಿಡ್ತಾರೆ. ನಿಮ್ಮ ಒಂದು ಚರ್ಮದ ಒಳಗೆ ಅದನ್ನು ಇಡುವ ಒಂದು ಕಾರ್ಯಗಳು ನಡೀತಾ ಇದೆ. ಮೊದಲು ಅದನ್ನು ಎಲ್ಲರೂ ಸ್ವಾಗತಿಸುತ್ತಾರೆ, ಆದರೆ ಎಲ್ಲರೂ ಎದುರಿಸುತ್ತಾರೆ. ನಂತರ ಅಯ್ಯೋಯ್ಯೋ ನಾವು ಹಿಂಗೆ ಮಾಡಬಾರ್ದು ಎಂಬ ಒಂದು ಭಯ ಜನರಲ್ಲಿ ಬಂದು ಅದನ್ನು ಮಾಡುತ್ತಾರೆ. ಅಮೇರಿಕಾದಲ್ಲಿ ಜನರು ಹೇಳಿದರು, ಎಲ್ಲರೂ ನಮ್ಮ ಒಂದು ದೇಶಕ್ಕೆ ಬರ್ತಾ ಇದ್ದಾರೆ, ಯಾರು ಸರಿಯಾದವರು ಯಾರು ಇಲ್ಲ ಎಂಬುದಾಗಿ ನಾವು ಕಂಡುಹಿಡಿಯಬೇಕು. ನಮಗೆ ಡಿಜಿಟಲ್ ID ಎಲ್ಲರೂ ಯುದ್ಧ ಮಾಡ್ತಾ ಇದ್ದಾರೆ, ನಾವು ಅದನ್ನು ಕಂಡುಹಿಡಿಯಬೇಕು ಎಂಬುದಾಗಿ ಅವರು ಈ ಒಂದು ಕಾರ್ಯಗಳನ್ನು ತರುತ್ತಾ ಇದ್ದಾರೆ. ಎಲ್ಲ ಕಡೆಯಲ್ಲಿಯೂ ಇದು ಬರ್ತಾ ಇದೆ. ಪರಿಶುದ್ಧಾತ್ಮ ನಮಗೆ ಸರಿಯಾದ ಒಂದು ಜ್ಞಾನವನ್ನು ಕೊಡಬೇಕು. ಮೊದಲದಾಗಿ ಅದನ್ನು ಸ್ವೀಕರಿಸುತ್ತಾರೆ, ನಂತರ ಅದನ್ನು ಎದುರಿಸುತ್ತಾರೆ. 2026ರಲ್ಲಿ ಸೈತಾನನು ಯಾವುದಾದ್ರೂ ವಿಷಯಕ್ಕಾಗಲಿ ಯಾವುದಾದ್ರೂ ಕಾರ್ಯದಲ್ಲಿ ಅದನ್ನು ಅಡಿಕ್ಷನ್ಗೆ, ಹವ್ಯಾಸಕ್ಕೆ ತರುತ್ತಾನೆ. ಸೈತಾನನು ಅದನ್ನು ನಿಮ್ಮ ಜೀವಿತದಲ್ಲಿ ತರುವಾತನಾಗಿದ್ದಾನೆ. ಜನರ ಜೀವಿತದಲ್ಲಿ ನೋಡುವುದಕ್ಕೆ ತುಂಬ ಚೆನ್ನಾಗಿರುತ್ತೆ, ಅದನ್ನು ನಿಮ್ಮ ಜೀವಿತದಲ್ಲಿ ತರುತ್ತೀರಾ, ಅದರ ನಂತರ ಮತ್ತೊಬ್ಬರ ಜೀವಿತದಲ್ಲಿ. ಉದ್ದೇಶ ಏನು ಅಂದರೆ ಅವರ ಜೀವಿತವನ್ನು ನಾಶಪಡಿಸಿ, ಅವರ ಕುಟುಂಬವನ್ನು, ಅವರ ಸಮಾಜವನ್ನು ನಾಶಪಡಿಸಿ, ದೇಶವನ್ನೇ ನಾಶಪಡಿಸುವುದಕ್ಕೋಸ್ಕರ. ಈ ಒಂದು ಹವ್ಯಾಸವು ಅದು ಬಲ ಹೊಂದುತ್ತಾ ಹೋಗುತ್ತಾ ಇದೆ. ಸೈತಾನನು ತನ್ನ ಪೂರ್ಣ ಬಲದಿಂದ ಅದರ ಮೇಲೆ ಕಾರ್ಯ ಮಾಡುತ್ತಾ ಇದ್ದಾನೆ. ನಾವು ಭಯದ ಆತ್ಮವನ್ನು ಹೊಂದಿದವರಲ್ಲ, ಆದರೆ ನಾವು ಪ್ರೀತಿ, ಬಲ ಮತ್ತು ಆ ಒಂದು ಒಳ್ಳೆಯ ಒಂದು ಬುದ್ಧಿಯನ್ನು ನಾವು ಹೊಂದಿಕೊಂಡಿದ್ದೇವೆ. ಆ ಒಂದು ಆತ್ಮವನ್ನೇ ನಾವು ಹೊಂದಿಕೊಂಡಿದ್ದೇವೆ. ಆ ಒಂದು ಹವ್ಯಾಸ ಅಡಿಕ್ಷನನ್ನು ಎದುರಿಸುವ ಒಂದು ಶಕ್ತಿ. ಫೋನ್ ಅಡಿಕ್ಷನ್ ಆಗಿದೆಯಾ, ಬೇಡ ನನಗದು.
2-3 ದಿನ ಫೋನನ್ನು ಬಿಟ್ಟು ಇರ್ರಿ. ಈ ಒಂದು ನಿಮ್ಮನ್ನು ಶೋಧನೆಯಲ್ಲಿ ಒಳಪಡಿಸುವ ಆ್ಯಪ್ಗಳನ್ನು ನೀವು ತೆಗೆದುಹಾಕಿ, ನಿಮಗೆ ಬೇಕಾಗಿರುವುದನ್ನು ಮಾತ್ರ ಇಟ್ಟುಕೊಳ್ಳಿ. ನನ್ನ ಫೋನ್ ಬರೀ ದೇವರಿಗೋಸ್ಕರ ಮಾತ್ರ. ಈ ಲೋಕದಲ್ಲಿರುವ ಎಲ್ಲ ಒಂದು ವಿಶ್ವಾಸಿಗಳಿಂದ ಆ ಒಂದು ಸುದ್ದಿಯನ್ನು ತೆಗೆದುಕೊಂಡು ಅದಕ್ಕೋಸ್ಕರ ಪ್ರಾರ್ಥಿಸುವುದಕ್ಕೆ, ಅವರಿಗೆ ಸಲಹೆ ಕೊಡುವುದಕ್ಕೆ, ಅವರ ಒಂದು ಪ್ರಾರ್ಥನೆಗೋಸ್ಕರ ನಾನು ಉಪಯೋಗಿಸ್ತೇನೆ. ನೀವು ಯಾವುದಕ್ಕೆ ಉಪಯೋಗಿಸ್ತೀರೋ ನನಗೆ ಗೊತ್ತಿಲ್ಲ. ಎಚ್ಚರಿಕೆ ಆಗಿರಿ, ನಿಮ್ಮ ಫೋನ್ಗಳ ಮೂಲಕ ನಿಮಗೆ ಅಡಿಕ್ಷನ್ ಆಗಬಾರದು. ಯಾವುದೇ ಆಹಾರ, ಯಾವುದೇ ಕುಡಿಯುವುದು, ಯಾವುದೇ ಇದ್ದರೂ ಅದರಲ್ಲಿ ಒಂದು ಅಡಿಕ್ಷನನ್ನು ಸೈತಾನ್ ತರುವಾತನಾಗಿದ್ದಾನೆ. ನೋಡಿ, ಒಂದು ಚಿಕ್ಕ ಒಂದು ಸುಲಭವಾದ ಕಾರ್ಯದಿಂದ ಪ್ರಾರಂಭಿಸಿ ಅದನ್ನು ಹೆಚ್ಚಿಸುವಾತನಾಗಿದ್ದಾನೆ. ದೇವರನ್ನು ಹುಡುಕುವುದರಿಂದ ಜನರನ್ನು ದೂರ ನಡೆಸುವುದಕ್ಕೋಸ್ಕರ ಆತನು ಈ ರೀತಿಯಾಗಿ ಮಾಡುತ್ತಾ ಇದ್ದಾನೆ. ವಿಶ್ವಾಸಿಗಳು ಸಹ ನೀವು ಎಷ್ಟು ಹೊತ್ತು ದೇವರನ್ನು ಹುಡುಕಬೇಕು, ಎಷ್ಟು ಹೊತ್ತು ನೀವು ಫೋನ್ಗಳೊಂದಿಗೆ ಸಮಯ ಕಳೆಯಬೇಕು. ನೀವು AI ಹತ್ರ ಎಷ್ಟು ಕೇಳ್ತೀರಾ, ದೇವರ ಹತ್ರ ಎಷ್ಟು ಕೇಳ್ತೀರಾ? ನೋಡಿ, ಒಂದು ಚಿಕ್ಕ ಒಂದು ವಿಧಗಳಲ್ಲಿ ನೀವು ದೇವರನ್ನು ಹುಡುಕುವವರಾಗಿರಬೇಕು. ಜೀವಿತವನ್ನು, ಸಮಾಜವನ್ನು ಮತ್ತು ದೇಶವನ್ನೇ ನಾಶಪಡಿಸುವುದಕ್ಕೆ ಈ ಕಾರ್ಯಗಳು. 2026ರಲ್ಲಿ ಮಿಲಿಟರಿಯಲ್ಲಿಯೂ ಸಹ ಮತ್ತು ಆ ಒಂದು ಜನರ ಮಧ್ಯದಲ್ಲಿಯೂ ಒಂದು ಜಗಳಗಳು ಉಂಟಾಗುವಂಥದ್ದಾಗಿದೆ. ಜನರ ಮಧ್ಯದಲ್ಲಿಯೂ ಸಹ ಅದು ಹೆಚ್ಚಾಗುವಂಥದ್ದಾಗಿದೆ. ಡ್ರೋನ್ ವಾರ್ಫೇರ್ ಎಂಬುದಾಗಿ ಹೇಳುತ್ತಾರೆ. ಆ ಡ್ರೋನ್ಗಳನ್ನು ಅದನ್ನು ಒಳ್ಳೆಯದಕ್ಕೂ ಉಪಯೋಗಿಸ್ಬೋದು, ಕೆಟ್ಟದಕ್ಕೂ ಉಪಯೋಗಿಸ್ಬೋದು. ನೋಡಿ, ಆ ಸ್ಪ್ರೇ ಮಾಡೋದಕ್ಕೋಸ್ಕರ ಅನೇಕ ವಿಧಗಳಿಗೆ ಉಪಯೋಗಿಸ್ಬೋದು. ಆ ಒಂದು ದೇಶಗಳು ಯಾವುದೇ ಒಂದು ವಿರೋಧತ್ವ ಇಲ್ಲದೇ ಇರುವ ಜನಗಳು ಸಹ ಆ ಒಂದು ಅನೇಕ ದೇಶದ ಒಂದು ಧ್ವಜಗಳು ಜೊತೆಯಾಗಿ ಬರುವುದನ್ನು ನಾನು ನೋಡ್ತಾ ಇದ್ದೀನಿ, ಒಂದಾಗಿ ಬರುವುದನ್ನು. ಒಂದು ಚಿಕ್ಕ ವಿರೋಧತ್ವ ಇದ್ದರೂ ಬೇರೆ ಒಬ್ಬ ವಿರೋಧಿಗಳು ಬರುವಾಗ ಅವರೆಲ್ಲ ಒಂದಾಗುತ್ತಾರೆ. ನೋಡಿ, ಒಂದು ದೇಶದ ಒಂದು ಹೊಸ ಒಂದು ಐಕ್ಯತೆ ಉಂಟಾಗುವಂಥದ್ದಾಗಿದೆ. 2026ರಲ್ಲಿ ಜನರು ಮನೆಗಳನ್ನು ಬಿಟ್ಟು ಹೊರಗೆ ಬಂದು ಜೀವಿತಕ್ಕೋಸ್ಕರ ಬಚ್ಚಿಟ್ಟುಕೊಳ್ಳುತ್ತಾ ಇದ್ದಾರೆ. ನೋಡಿ, ಅದನ್ನು ನಾನು ಆಫ್ರಿಕಾದಲ್ಲಿ, ಬೇರೆ ದೇಶಗಳಲ್ಲೂ ಸಹ ಅದನ್ನು ನೋಡಿದೆ. ಇಲ್ಲೂ ಅದು ನಡೆಯಬಹುದು. ಅವರ ಮನೆಗಳನ್ನು ಬಿಟ್ಟು ಹೊರಗೆ ಬಂದು ಅವರು 2026ರಲ್ಲಿ ಶ್ರೀಲಂಕಾ, ನೇಪಾಳಗಳಲ್ಲಿ ನಾವು ನೋಡಿದ ರೀತಿಯಲ್ಲಿ ಜನರ ಒಂದು ಕೋಪವು ಅದು ಹೆಚ್ಚಾಗುವಂಥದ್ದಾಗಿದೆ. 2026ರಲ್ಲಿ ಜನರಲ್ಲಿ ಒಂದು ವೇದನೆ, ಅವರಿಗೆ ಒಂದು ಸಾಧಾರಣವಾದ ಜನರನ್ನು ಅವರು ಒಳ್ಳೆಯ ಒಂದು ತೃಪ್ತಿಯ ಜೀವನದಲ್ಲಿ ಇರ್ತಾರೆ, ಆದರೆ ಅವರಿಗೆ ಒಂದು ತೃಪ್ತಿ ಇಲ್ಲದೇ ಇರುವ ಜೀವನ ಅವರನ್ನು ನುಂಗುವಂತೆ ಅದು ಬರುವಂಥದ್ದಾಗಿದೆ. ಅದರಿಂದಾಗಿ ಆ ಒಂದು ಅನೇಕ ದೇಶಗಳಲ್ಲಿ ಒಂದು ಸಮಾಜದಲ್ಲಿ ಒಂದು ಕಷ್ಟವನ್ನು ಉಂಟು ಮಾಡುವಂಥದ್ದಾಗಿದೆ. ಸಮಾಧಾನದ ಪ್ರಭುವಾದ ಯೇಸುವನ್ನು ನಾವು ಹೇಳಬೇಕು, ನಮ್ಮ ಹೃದಯದಲ್ಲಿ ಸಮಾಧಾನವನ್ನು ಇಟ್ಟುಕೊಳ್ಳಬೇಕು. ನಾವು ಆ ಒಂದು ಕೋಪದಲ್ಲಿ ನಾವು ಬರದೇ ಇರುವಂತೆ ನಾವು ಎಚ್ಚರಿಕೆ ಆಗಿರಬೇಕು. ಆ ಒಂದು ಕಂಪ್ಲೇಂಟ್ ಮಾಡುವುದು ಇದೆಲ್ಲವೂ ಅದು ಅನೇಕ ನಡೆಯುವಂಥದ್ದಾಗಿದೆ. ಈಗ ಕಡಿಮೆ ಇದೆ, ಅದು ಹೆಚ್ಚಾಗುತ್ತೆ. ಎಲ್ಲ ಮನಸ್ಸಿನಲ್ಲಿ ಒಂದು ಫ್ರೀಕ್ವೆನ್ಸಿ ಇದೆ. ನೀವು ದುಃಖದಲ್ಲಿಯೂ, ವೇದನೆಯಲ್ಲೆಲ್ಲ, ಕೋಪದಲ್ಲಿದ್ದರೆ ಅದು ತುಂಬ ಕೇಳಾದ ಒಂದು ಫ್ರೀಕ್ವೆನ್ಸಿ, ಅದು ಒಂದು ಶಬ್ದದಂತೆ ಅಂತ ಇರುತ್ತೆ. ನೀವು ಪ್ರೀತಿಯಿಂದ, ನೀವು ಸಂತೋಷದಲ್ಲಿರುವಾಗ ಆ ಒಂದು ಫ್ರೀಕ್ವೆನ್ಸಿ ಹೆಚ್ಚಾಗಿರುತ್ತೆ. ಸೈತಾನ್ ಯಾವಾಗಲೂ ಆ ಜನರು ಆ ಲೋ ಫ್ರೀಕ್ವೆನ್ಸಿಯಲ್ಲಿ ಇರಬೇಕು, ದುಃಖದಲ್ಲಿ, ವೇದನೆಯಲ್ಲಿ ಇರಬೇಕು ಎಂಬುದಾಗಿ ಆತನು ಇಷ್ಟಪಡ್ತಾನೆ. ಆದರೆ ದೇವರು ಯಾವಾಗಲೂ ಹೈ ಫ್ರೀಕ್ವೆನ್ಸಿಯಲ್ಲಿ ಇರಬೇಕು, ಪ್ರೀತಿಯಲ್ಲಿ, ನಂಬಿಕೆಯಲ್ಲಿಯೋ ಮತ್ತು ಸಂತೋಷದಲ್ಲಿ, ಆ ಒಂದು ಆರಾಧನೆಯ ಒಂದು ಫ್ರೀಕ್ವೆನ್ಸಿಯಲ್ಲಿ ಇರಬೇಕು ಅಂತ ದೇವರು ಎದುರು ನೋಡ್ತಾರೆ. ಅದು ಜಯದ ಒಂದು ಫ್ರೀಕ್ವೆನ್ಸಿ. ನೋಡಿ, ದೇವರು ನಮಗೆ ಉಂಟು ಮಾಡಿದ ಒಂದು ಫ್ರೀಕ್ವೆನ್ಸಿ, ದೇವರು ಕೊಟ್ಟ ಒಂದು ಫ್ರೀಕ್ವೆನ್ಸಿ, ದೇವರ ಸಮಾಧಾನ, ಸಂತೋಷ, ಪರಿಶುದ್ಧಾತ್ಮನಿಂದ ಉಂಟಾಗುವ ಆನಂದವಾಗಿದೆ. ನೋಡಿ, ಇದುವರೆಗೂ ಒಂದು ಸಾಧಾರಣವಾಗಿ ಜೀವಿಸಿದ ಜನರು ಅವರು ಕೆಳಗೆ ಎಳೆಯಲ್ಪಡುತ್ತಾರೆ. ವೇದನೆಗಳನ್ನು, ದುಃಖ, ಆ ಲೋ ಫ್ರೀಕ್ವೆನ್ಸಿಯ ಒಂದು ಸ್ಥಾನಕ್ಕೆ ಯಾವಾಗ ಆ ಲೋವರ್ ಫ್ರೀಕ್ವೆನ್ಸಿಗೆ ಬರುತ್ತಾರೋ ನಿಮ್ಮ ಒಂದು ಶರೀರವು ಬೇರೆ ವಿಧದಲ್ಲಿ ಅದು ಕಾರ್ಯ ಮಾಡುವಂಥದ್ದಾಗಿದೆ. ಅದು ನಿರಂತರವಾಗಿ, ಅದು ನಿಧಾನವಾಗಿ ಅದು ಕಾರ್ಯ ಮಾಡಿ ಆ ವ್ಯಾಧಿಗಳು ನಿಮ್ಮ ಮೇಲೆ ಹೆಚ್ಚಾಗಿ ಬರುವಂಥದ್ದಾಗಿದೆ. ನೀವು ಸಂತೋಷದಲ್ಲಿ ಬರುವಾಗ ವ್ಯಾಧಿಯು ನಿಮ್ಮ ಮೇಲೆ ಕಾರ್ಯ ಮಾಡಲಾಗುವುದಿಲ್ಲ.
ನೋಡಿ, ಆದ್ದರಿಂದಲೇ ಸೈತಾನನು ಒಂದು ವೇದನೆಯನ್ನು ಮತ್ತು ತೃಪ್ತಿ ಇಲ್ಲದೇ ಇರುವುದನ್ನು ಆತನು ತರುತ್ತಾನೆ. ಅನೇಕ ದೇಶಗಳಲ್ಲಿ ಇದನ್ನು ಆತನು ಉಂಟು ಮಾಡುವಾತನಾಗಿದ್ದಾನೆ. 2026ರಲ್ಲಿ ನಿಜವಾದ ಆನಂದವು, ತೃಪ್ತಿಯು, ಯಾರು ಯೇಸುವಿನೊಂದಿಗೆ ನನ್ನ ಆಹಾರವು ನನ್ನನ್ನು ಕಳಿಸಿದಾತನ ಕಾರ್ಯವನ್ನು ಮುಗಿಸುವುದರಲ್ಲೇ ಎಂಬುದಾಗಿ ಹೇಳುವವರ ಒಂದು ಜೀವನವಾಗಿ ಮಾರ್ಪಡುವಂಥದ್ದಾಗಿದೆ. ಯೋಹಾನ 4:34 ಬರೆಯಲ್ಪಟ್ಟಿರುವ ಮೇರೆಗೆ ದೇವರ ಚಿತ್ತ ಏನು, ಆತನು ನಿನ್ನ ಜೀವಿತದಲ್ಲಿ ಏನು ಮಾಡಬೇಕೆಂಬುದಾಗಿ ಇಷ್ಟಪಡುತ್ತಾನೆ. ಆತನ ಒಂದು ಕಾರ್ಯಗಳನ್ನು ಮುಗಿಸುವ ಒಂದು ಮನಸ್ಸುಳ್ಳವರು ಉನ್ನತವಾದ ಹೈಯೆಸ್ಟ್ ಫ್ರೀಕ್ವೆನ್ಸಿಯಲ್ಲಿ ಇರುತ್ತಾರೆ. ಅವರು ಪರಲೋಕದಲ್ಲಿ ಅವರು ಸಂತೋಷವಾಗಿರುವವರಾಗಿದ್ದಾರೆ. ನಿಮ್ಮ ಕಣ್ಣುಗಳನ್ನು ಎತ್ತಿ ನೀವು ನೋಡುವಾಗ ಆ ಒಂದು ಕೊಯ್ಲಿಯು ಜನರು ರಕ್ಷಣೆ ಹೊಂದುವುದಕ್ಕೆ ಸಿದ್ಧವಾಗಿರುವ ಕಾರ್ಯಗಳನ್ನು ನೀವು ನೋಡುವಾಗ, ನೀವು ಆತ್ಮಗಳನ್ನು ಮುಟ್ಟುವಾಗ ಪರಲೋಕದಲ್ಲಿ ಅನೇಕ ಒಂದು ಸಂತೋಷ, ಆ ಒಂದು ಸಂತೋಷ ನಿಮ್ಮ ಆತ್ಮದಲ್ಲಿ, ನಿಮ್ಮ ಶರೀರದಲ್ಲಿ ಅದು ತುಂಬುವಂಥದ್ದಾಗಿದೆ. ಅದು ಪ್ರೀತಿಯ ಒಂದು ಆತ್ಮ, ಸಂತೋಷದ ಆತ್ಮ, ದೇವರ ರಾಜ್ಯದ ಆತ್ಮ, ಅದು ನಿಮ್ಮಲ್ಲಿ ಕಾರ್ಯ ಮಾಡುವಂಥದ್ದಾಗಿದೆ. ನಿಜವಾದ ಆನಂದವು ಅದು ನಿಮ್ಮಲ್ಲಿ ಕಾರ್ಯ ಮಾಡಿ ನನ್ನನ್ನು ಕಳಿಸಿದಾತನ ಒಂದು ಚಿತ್ತವನ್ನು ನೆರವೇರಿಸುವುದೇ ನನ್ನ ಆಹಾರ. 2026ರಲ್ಲಿ ಅನೇಕ ಯುದ್ಧಗಳು, ಅದು ಯುದ್ಧದ ಸುದ್ದಿಗಳು ಇನ್ನೂ ಹೆಚ್ಚಾಗುವಂಥದ್ದಾಗಿದೆ. ಆ ಒಂದು 2026ರಲ್ಲಿ ಅನೇಕ ಯುದ್ಧಗಳು ನಡೆಯುವಂಥದ್ದಾಗಿದೆ, ಹೆಚ್ಚಾದ ಒಂದು ಯುದ್ಧಗಳು. ವಿಶ್ವಾಸಿಗಳಾಗಿ ನಾವು ಪ್ರಾರ್ಥಿಸುವಾಗ, ಆ ಸಮಾಧಾನದ ಪ್ರಭುವಾದ ಯೇಸುವನ್ನು ನಾವು ಕೂಗುವಾಗ, ಸೈತಾನನು ಈ ಒಂದು ಕಾರ್ಯಗಳನ್ನು ನೆರವೇರಿಸಲು ಸಾಧ್ಯವಿಲ್ಲ. ಸೈತಾನನು ಎಲ್ಲ ಕಡೆಯೂ ಆ ನ್ಯೂಕ್ಲಿಯರ್ ವಾರಿಗೋಸ್ಕರ, ಯುದ್ಧಕ್ಕೋಸ್ಕರ ಆತನು ಜನರನ್ನು ತಳ್ಳುತ್ತಾ ಇದ್ದಾನೆ. ಆತನು ತನ್ನ ಪೂರ್ಣ ಬಲದಿಂದ ಕಾರ್ಯ ಮಾಡುತ್ತಾ ಇದ್ದಾನೆ, ಜನರನ್ನು ಆತನ ಆತ್ಮದಿಂದ ತುಂಬಿಸಿ ಕಾರ್ಯ ಮಾಡುವುದಕ್ಕೆ. ನೋಡಿ, ಯಾವಾಗಲೂ ವಿದೇಶಗಳಲ್ಲಿ ಅನೇಕ ಒಂದು ಕ್ರಿಶ್ಚಿಯನ್ ಮ್ಯೂಸಿಕ್ಗಳು, ಕ್ರಿಶ್ಚಿಯನ್ ಕಾನ್ಸರ್ಟ್ಗಳು ಇರ್ತಿತ್ತು, ಅನೇಕ ಕ್ರಿಸ್ತನ ಒಂದು ಕಾರ್ಯಗಳಿತ್ತು. ನನ್ನ ತಾಯಿ ಹೇಳ್ತಾ ಇದ್ದಾರೆ, ಜರ್ಮನಿಯಿಂದ, ಕೊಲಂಬಿಯಾದಿಂದ ಹೇಳಿದ್ರು, ಜರ್ಮನಿಯಲ್ಲಿ ನಾವು ಟಿ ವಿ ನೋಡೋಕ್ಕೆ ಆಗಲ್ಲ, 80% ಟಿ ವಿ ಪ್ರೋಗ್ರಾಮ್ ಎಲ್ಲವೂ ಯುದ್ಧವೇ. ಆ ಒಂದು ಖಂಡವನ್ನೇ ಯುದ್ಧಕ್ಕೆ ತಳ್ಳುವಂತೆ ಆತನು ಮಾಡುತ್ತಾ ಇದ್ದಾನೆ. ಯಾಕೆಂದರೆ ಆ ಯುದ್ಧವು ಮತ್ತೊಬ್ಬರ ಮೇಲೆ ಅವರು ತಪ್ಪುಗಳನ್ನು ಹೊರಿಸಿ ಅವರ ದೇಶಗಳಿಗೋಸ್ಕರ ಯುದ್ಧ ಮಾಡುತ್ತೇವೆ ಎಂಬುದಾಗಿ ತೋರಿಸಿಕೊಡುವುದಕ್ಕೋಸ್ಕರ, ವಿಶೇಷವಾಗಿ ಯುರೋಪ್ ದೇಶವು ಅದು ಮುಂದುವರಿಯುವಂಥದ್ದಾಗಿದೆ. ವಿಶ್ವಾಸಿಗಳಾದ ನಾವು ಆ ಒಂದು ಸಮಾಧಾನದ ಪ್ರಭು ಯೇಸುವನ್ನು ನಾವು ಕೂಗುವಾಗ, ಸೈತಾನನು ಅಲ್ಲಿ ಜನರನ್ನು ತನ್ನ ಇಷ್ಟವನ್ನು ನೆರವೇರಿಸಿಕೊಳ್ಳಲು ಉಪಯೋಗಿಸುವುದಕ್ಕಾಗುವುದಿಲ್ಲ. ಆತ್ಮಿಕ ಯುದ್ಧವು ನಾವು ಆರಾಧಿಸಿ ಸ್ತುತಿಸುವಾಗ, ನಾವು ದೇವರ ಹೆಸರನ್ನು ನಾವು ಆತನನ್ನು ಸಮಾಧಾನದ ಪ್ರಭು ಎಂಬುದಾಗಿ ಹೇಳುವಾಗ, ನೋಡಿ, ಯೇಸುವಿನ ಸಮಾಧಾನವನ್ನು ನಮ್ಮ ಹೃದಯದಲ್ಲಿ ಇಟ್ಟುಕೊಳ್ಳುವುದು ಬಹಳ ಪ್ರಾಮುಖ್ಯವಾದ ಆತ್ಮಿಕ ಯುದ್ಧವಾಗಿದೆ. ಸೈತಾನ್ ತನಗೇನು ಬೇಕೋ ಅದನ್ನು ಮಾಡುವುದಕ್ಕೆ ನಾವು ಬಿಡಬಾರದು. ನೋಡಿ, ಸೈತಾನ್ ಬೇರ್ಪಾಟನ್ನು ಉಂಟು ಮಾಡಬೇಕೆಂಬುದಾಗಿ ಆತನು ಇಷ್ಟಪಡಿದ್ರೆ, ಇಲ್ಲ, ನಮಗಿಲ್ಲಿ ಒಂದು ಐಕ್ಯತೆಯು ಸಮಾಧಾನ ಬೇಕು. ನಮ್ಮ ಒಂದು ಭಾಗದಲ್ಲಿ, ನಮ್ಮ ಜಾಗದಲ್ಲಿ, ನಾವು ಚಿಕ್ಕ ಭಾಗದಲ್ಲಿ ನಾವು ಮಾಡುವಾಗ ಅದು ದೇಶದಲ್ಲಿ ಪ್ರಭಾವ ಬೀರುವಂಥದ್ದಾಗಿದೆ. ನಾವು ಏನು ಮಾಡುತ್ತೇವೋ ಅದು ಬಹಳ ಪ್ರಾಮುಖ್ಯವಾದ ಒಂದು ವಿಷಯ. ಈ ವಿಶ್ವವೇ ಎಲ್ಲವೂ ಅದು ಒಂದಾಗಿದೆ. ಆತ್ಮದಲ್ಲಿ ನೀವು ಎಲ್ಲ ಕಡೆಯೂ ನಾವು ಚಲಿಸಬಹುದು, ಪ್ರಯಾಣ ಮಾಡಬಹುದು. ಗೊತ್ತಾ, ಜಾನ್ ಲೇಕ್ ರೀತಿಯಲ್ಲಿ ಅನೇಕ ಜನರಿಗೆ ಅನುಭವ ಉಂಟಾಗಿದೆ. ನಾವು ಅಲ್ಲಿ ಕನಸಿನಲ್ಲಿ ಬರುತ್ತೇವೆ ಎಂಬುದಾಗಿ ಅವರು ಹೇಳುತ್ತಾರೆ. ನೋಡಿ, ಆತ್ಮಿಕ ಒಂದು ಜೀವಿತದಲ್ಲಿ ಅಂಥ ಒಂದು ಕನೆಕ್ಷನ್ ಇದೆ. ನಿಮ್ಮ ಜೀವಿತವು ಈ ರೀತಿಯಾಗಿ ಮತ್ತೊಬ್ಬರಲ್ಲಿ ಪ್ರಭಾವ ಬೀರುತ್ತೆ ಅಂದರೆ ಯಾವ ರೀತಿ ಸೈತಾನ್ ಕಾರ್ಯ ಮಾಡ್ಬೋದು ಯೋಚನೆ ಮಾಡಿ ನೋಡಿ. ಒಬ್ಬ ನೀತಿವಂತನು ಆ ವಾತಾವರಣವನ್ನೇ ಬದಲಾಯಿಸಬಹುದು. ನೀವು ನಿಮ್ಮ ಕಣ್ಣುಗಳನ್ನು ಎತ್ತಿ ಅವು ಬೆಳ್ಳಗಾಗಿದೆ ಎಂಬುದಾಗಿ ನೀವು ನೋಡುವಾಗ, ಕೊಯ್ಲಿಗೆ ಬಂದಿದೆ ಎಂಬುದಾಗಿ ನೀವು ನೋಡಿದ್ರೆ ಎಷ್ಟು ಒಂದು ಪ್ರಭಾವ ಬೀಳುತ್ತೆ ಗೊತ್ತಾ. ಈ ಸಮಸ್ಯೆ ಆ ಸಮಸ್ಯೆ ಅಂತ ನೋಡ್ತಾ ಇರಬೇಡಿ, ಆದರೆ ಬೆಳ್ಳಗಾಗಿದೆ ಕೊಯ್ಲಿಯು, ಅದನ್ನು ನೀವು ನೋಡಿ ಮುಂದೆ ಹೋಗಬೇಕು. ವಿಶ್ವಾಸಿಗಳು ಆ ಸಮಾಧಾನದ ಪ್ರಭು
ನಾವು ಯೇಸುವನ್ನು ಕೂಗುವಾಗ ಸೈತಾನನು ತಾನು ತನ್ನ ಕಾರ್ಯವನ್ನು ಮಾಡಲು ಸಾಧ್ಯವಿಲ್ಲ. ಯೇಸುವಿನ ನಾಮದಲ್ಲಿ ಇಲ್ಲ. ಯೇಸುವಿನ ನಾಮದಲ್ಲಿ ಎಲ್ಲ ಪೊಲಿಟಿಷಿಯನ್ಸ್, ರಾಜಕಾರಣಿಗಳು ನಾವು ಯೇಸುವಿನ ನಾಮದಲ್ಲಿ ಸಮಾಧಾನವನ್ನು ಹೇಳುತ್ತೇವೆ. ದೇಶದಲ್ಲಿ ಎಲ್ಲ ಒಂದು ದೇಶಗಳಲ್ಲಿ 2026ರಲ್ಲಿ ದೇವರು ಎಲ್ಲ ಆತ್ಮದ ಮೇಲೆ, ಎಲ್ಲ ಒಂದು ಶರೀರದ ಮೇಲೆ ತನ್ನ ಆತ್ಮವನ್ನು ಸುರಿಸುತ್ತಾನೆ. ಎಲ್ಲ ಕಡೆಯೂ ಜನರು ದೇವರನ್ನು ಹುಡುಕುತ್ತಾರೆ. ಅಸಾಧಾರಣದ ಕಾರ್ಯಗಳಿಗೋಸ್ಕರ ಅವರು ಆಸೆ ಪಡುತ್ತಾರೆ. ನೀವು ಇಲ್ಲಿ ಸಿದ್ಧರಾಗಿರಬೇಕು. ಅವರು ದೇವರಿಗೋಸ್ಕರ ದಾಹವುಳ್ಳವರಾಗಿರುವಾಗ ಯೇಸುವನ್ನು ನೀವು ತೋರಿಸಿ. 2026 ಪ್ರತಿ ವಿಶ್ವಾಸಿಗಳು ಆತ್ಮಗಳನ್ನು ಕೊಯ್ಯುವ ಒಂದು ಸಮಯ. ದೇವರು ಪರಿಶುದ್ಧಾತ್ಮನು ಸಿದ್ಧಪಡಿಸಿದ ಆತ್ಮಗಳನ್ನು ಈಗಾಗಲೇ ಅನೇಕ ಜನ ದೇವರಿಂದ ಮುಟ್ಟಲ್ಪಟ್ಟಿದ್ದಾರೆ. ಎಷ್ಟು ವರ್ಷದಿಂದ ನಾನು ದೇವರನ್ನು ಹುಡುಕ್ತಾ ಇದ್ದೆ ಗೊತ್ತಾ? ನಾನು ಎಷ್ಟು ವರ್ಷದಿಂದ ನಾನು ದುಃಖ ಪಡ್ತಾ ಇದ್ದೆ ಗೊತ್ತಾ? ದೇವರೇ, ನೀ ಅಲ್ಲಿ ಮೇಲೆ ಒಂದು ಮೇಘದ ಮೇಲೆ ಕುಳಿತುಕೊಂಡಿದ್ದೀಯ, ಆತನ ನನ್ನ ಬಗ್ಗೆ ಚಿಂತೆ ಮಾಡುವುದಿಲ್ಲ, ನಾನು ನಿನ್ನ ಬಗ್ಗೆ ಚಿಂತೆ ಮಾಡುವುದಿಲ್ಲ ಎಂಬುದಾಗಿ ಅಂದ್ಕೊಂಡೆ. ನಾನು ಎಷ್ಟು ಪ್ರಾರ್ಥನೆ ಮಾಡಿದೆ, ನನಗೆ ಆ ಉತ್ತರ ಸಿಗಲಿಲ್ಲ. ಯಾರು ನನ್ನನ್ನು ಯೇಸುವಿನ ಬಳಿ ನಡೆಸೋಕ್ಕಿರಲಿಲ್ಲ. ಆದರೆ ದೇವರು ಅಸಾಧಾರಣವಾಗಿ ಅದನ್ನು ಮಾಡಬೇಕಾಯಿತು. ನೋಡಿ, ಅನೇಕ ಜನರು ಈ ರೀತಿಯಾಗಿದ್ದಾರೆ, ದೇವರನ್ನು ಹುಡುಕ್ತಾ ಇದ್ದಾರೆ, ಆದರೆ ಎಲ್ಲಿ ಹೋಗಬೇಕು ಅಂತ ಅವರಿಗೆ ಗೊತ್ತಿಲ್ಲ. ನೋಡಿ, ಇದು ಪ್ರತಿ ವಿಶ್ವಾಸಿಗಳಿಗೆ ದೇವರ ಪರಿಶುದ್ಧಾತ್ಮನಿಂದ ಸಿದ್ಧಪಡಿಸಿದ ಆತ್ಮಗಳ ಕಡೆಗೆ ನೀವು ಹೋಗಬೇಕು. ನೋಡಿ, ಅಲ್ಲಿ ಹೊಲಗಳು, ಒಂದು ಹೊಲ ಅಲ್ಲ, ಅನೇಕ ಹೊಲಗಳು ಬೆಳ್ಳಗಾಗಿ ಕೊಯ್ಲಿಗೆ ಬಂದಿದೆ. ನಿಮ್ಮ ಮನೆಯಲ್ಲಿರುವ ಆ ಒಂದು ಹೊಲವು ನಿಮ್ಮ ಅಪಾರ್ಟ್ಮೆಂಟಲ್ಲಿ, ನಿಮ್ಮ ಆಫೀಸ್ನಲ್ಲಿ, ನಿಮ್ಮ ಸ್ಕೂಲ್ನಲ್ಲಿ, ನಿಮ್ಮ ಕಾಲೇಜ್ನಲ್ಲಿ, ನಿಮ್ಮ ಕೆಲಸದಲ್ಲಿರುವ ಆ ಒಂದು ಹೊಲವು, ನಿಮ್ಮ ಒಂದು ಪಟ್ಟಣದಲ್ಲಿರುವ, ದೇಶದಲ್ಲಿರುವ, ಈ ಲೋಕದ ಎಲ್ಲ ಕಡೆಯಲ್ಲಿರುವ ಹೊಲಗಳು ಬೆಳ್ಳಗಾಗಿದೆ ಕೊಯ್ಲಿಗೆ. ನಿಮ್ಮ ಕಣ್ಣುಗಳನ್ನು ನೀವು ಎತ್ತಿ ನೋಡಿ. ಬರೀ ಒಂದು ಹೊಲ ಅಲ್ಲ, ಈ ಲೋಕದ ಅನೇಕ ಹೊಲಗಳು. ಎದ್ದು ಪ್ರಕಾಶಿಸು, ನಿನ್ನ ಬೆಳಕು ಬಂದಿದೆ ಮತ್ತು ದೇವರ ಮಹಿಮೆಯು ನಿನ್ನ ಮೇಲೆ ಉದಯಿಸಿದೆ. ಇದು ದೊಡ್ಡ ದೊಡ್ಡ ಒಂದು ಕೊಯ್ಲಿಯ ಒಂದು ಸಾಲು ಎಲ್ಲ ಕಡೆಯಲ್ಲಿಯೂ ಯೇಸುವಿನ ನಾಮದಲ್ಲಿ. ಆಮೆನ್. ನಾನು ಈ ವಾಕ್ಯಗಳನ್ನು ನಿಮಗೋಸ್ಕರ ಓದ್ತೇನೆ. ಯೇಸು ಹೇಳಿದ್ರು, ನನ್ನ ಒಂದು ಆಹಾರವು ನನ್ನನ್ನು ಕಳಿಸಿದಾತನ ಚಿತ್ತವನ್ನು ನೆರವೇರಿಸುವುದು. ಇನ್ನೂ 4 ತಿಂಗಳುಗಳಿದೆ ಎಂಬುದಾಗಿ ಹೇಳುತ್ತಾರೆ. ಆದರೆ ನಾನು ನಿಮಗೆ ಹೇಳುತ್ತೇನೆ, ನೀವು ಕಣ್ಣೆತ್ತಿ ಹೊಲಗಳನ್ನು ನೋಡಿರಿ, ಅವು ಬೆಳ್ಳಗಾಗಿವೆ, ಕೊಯ್ಲಿಗೆ ಬಂದವೆಂದು ನಿಮಗೆ ಹೇಳುತ್ತೇನೆ. ಕೊಯ್ಯುವವನಿಗೆ ಈಗಲೇ ಕೂಲಿ ದೊರೆಯುತ್ತದೆ, ಅವನು ನಿತ್ಯ ಜೀವನಕ್ಕೆ ಫಲವನ್ನು ಕೂಡಿಸಿಡುತ್ತಾನೆ. ಹೀಗೆ ಬಿತ್ತುವವನಿಗೆ ಕೊಯ್ಯುವವನಿಗೆ ಕೂಡ ಸಂತೋಷವಾಗುವುದು. ಬಿತ್ತುವವನೊಬ್ಬನು ಕೊಯ್ಯುವವನೊಬ್ಬನು ಎಂಬ ಗಾದೆಯಂತೆ ಆಯಿತು. ನೀವು ಕಷ್ಟ ಮಾಡದಂಥ ಬೆಳೆಯನ್ನು ಕೊಯ್ಯುವುದಕ್ಕೆ ನಾನು ನಿಮ್ಮನ್ನು ಕಳಿಸುತ್ತಿದ್ದೇನೆ. ಬೇರೊಬ್ಬರು ಕಷ್ಟ ಮಾಡಿದ್ದಾರೆ, ನೀವು ನಡುವೆ ಅವರ ಕಷ್ಟದಲ್ಲಿ ಸೇರಿದ್ದೀರಿ ಎಂದು ಹೇಳಿದನು. ನೀವು ನೋಡಿ, ಆ ಆಶೀರ್ವಾದವನ್ನು ಹೊಂದಿಕೊಳ್ಳುತ್ತೀರಾ ಮತ್ತು ನೀವು ಅವರೊಂದಿಗೆ ಸೇರಿ ನೀವು ಆನಂದ ಪಡುವವರಾಗಿದ್ದೀರಾ. ಒಂದು ಕೊಯ್ಲಿಯ ಒಂದು ಸಂತೋಷ ಈ ಲೋಕದಲ್ಲಿಯೂ ಪರಲೋಕದಲ್ಲಿಯೂ. ಆಮೆನ್.